ಹಾಯ್ ಗೈಸ್, ನಾವು ಲಾಸ್ಟ್ ಕ್ಲಾಸ್ ಒಳಗೆ ಏನ್ ನೋಡಿದ್ರಿ? ಈ ಗವರ್ನೆನ್ಸ್ ಅನ್ನೋ ಬಗ್ಗೆ ನಾವು ತಿಳ್ಕೊಂಡಿದ್ವು. ಈ ಗವರ್ನೆನ್ಸ್ ಹೆಂಗ್ ಯೂಸ್ ಆಗ್ತೈತಿ, ಈ ಗವರ್ನೆನ್ಸ್ ಅನ್ನ ಯಾವ ರೀತಿ ಲಾಂಚ್ ಮಾಡ್ರು, ಯಾವಾಗ ಲಾಂಚ್ ಮಾಡ್ರು, ಎದಕ್ ಲಾಂಚ್ ಮಾಡ್ರು, ಎಷ್ಟ್ ಅದರಿಂದ ಬೆನಿಫಿಟ್ಸ್ ಅದಾವು, ಯಾಕೆ ಡಿಜಿಟಲ್ ಇಂಡಿಯಾ ಆಗೈತಿ, ಡಿಜಿಟಲ್ ಅನ್ನ ಗವರ್ನಮೆಂಟ್ ಅವರು ಎದಕ್ ಯೂಸ್ ಮಾಡ್ಕೊಳ್ಳೋದಾರು, ನಾವು ಇಷ್ಟೆಲ್ಲಾ ಕಾನ್ಸೆಪ್ಟ್ ಅನ್ನ ಏನ್ ಮಾಡಿದ್ವಿ ಕ್ಲಾಸ್ ಒಳಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು. ಸೊ ಈಗ ನಾವೇನ್ ಮಾಡೋನು, ನುಡಿ ಬಗ್ಗೆ ಈ ಕ್ಲಾಸ್ ಒಳಗ ಕಲಿಯೋನು. ನುಡಿ ಅಂದ್ರ ಏನ? ನುಡಿ ಅಂದ್ರ ಏನು? ನುಡಿ ಅಂದ್ರ ಏನು? ನುಡಿಯನ್ನ ಹೆಂಗ್ ಯೂಸ್ ಮಾಡ್ತೀವಿ, ನುಡಿ ಯಾಕ್ ಬೇಕ್ ನಮಗ ಅಂತ ಹೇಳಿ ಏನ್ ಮಾಡೋಣ್ರಿ ಇವತ್ತಿನ ಕ್ಲಾಸ್ ಒಳಗ ತಿಳ್ಕೊಂಡು ಇದು ಹೆಂಗ್ ವರ್ಕ್ ಆಕೇತಿ. ನುಡಿಯನ್ನ ನಾವ್ ಎದಕ್ ಯೂಸ್ ಮಾಡ್ತೇವಂದ್ರ ಕನ್ನಡವನ್ನ ನಾವ್ ಏನ್ ಮಾಡಕ್ರಿ ಟೈಪಿಂಗ್ ಮಾಡ್ಕೊಳಕ್ ಆಗಿರ್ಬೋದು. ಕನ್ನಡಗಳನ್ನ ನಾವ ಇದ್ರೊಳಗೆ ಏನ್ರಿ ಈಗ ನಾವು MS ವರ್ಡ್ ಬಗ್ಗೆ ತಿಳ್ಕೊಂಡಿದ್ವಿ. ಅದ್ರೊಳಗೆ ನಾವ್ ಹೆಂಗ್ ಇಂಗ್ಲಿಷ್ ಟೈಪಿಂಗ್ ಮಾಡ್ತೀವಿ. ಸೊ ನಮ್ಗೆ ಏನೋ ಲೆಟರ್ಸ್ ಬೇಕಂದ್ರ ನಾವ್ ಏನ್ ಮಾಡ್ತೀವಿ, ಅದ್ರೊಳಗೆ ಇಂಗ್ಲಿಷ್ ಒಳಗನೆ ಟೈಪ್ ಮಾಡ್ಕೋತೀವಿ. ಸೊ ನಮಗ ಅವಾಗ ನಮಗ್ ಕನ್ನಡ ಬೇಕಾಗಿದ್ರೆ ಈಗ ನಾವ್ ಕನ್ನಡ ಒಳಗ್ ಟೈಪಿಂಗ್ ಮಾಡ್ಬೇಕು. ಅವಾಗ ನಾವ್ ಏನ್ ಮಾಡ್ಕೋತೀವಿ ಅಂದ್ರೆ ನುಡಿಯನ್ನ ಯೂಸ್ ಮಾಡ್ಕೋತೀವಿ. ಸೊ ನುಡಿ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಕೋಬಹುದ್ರಿ, ಕನ್ನಡ ಲೆಟರ್ಸ್ ಗಳನ್ನ ಅಥವಾ ಕನ್ನಡ ಬಗ್ಗೆ ಡಾಕ್ಯುಮೆಂಟ್ಸ್ ಗಳನ್ನಾಗಿರ್ಬೋದು, ಕನ್ನಡ ಬಗ್ಗೆ ನೋಟ್ಸ್ ಗಳನ್ನಾಗಿರ್ಬೋದು, ಕನ್ನಡ ಕ್ವಶನ್ಸ್ ಪೇಪರ್ ಗಳನ್ನಾಗಿರ್ಬೋದು ನಾವೇನ್ ಮಾಡ್ಕೋಬಹುದ್ರಿ ಟೈಪ್ ಮಾಡ್ಕೋಬಹುದು. ಸೊ ಇದೇನಾಕೈತಿ ನಮ್ಗಲ್ಲಿ ಫುಲ್ಲಿ ಹೆಲ್ಪ್ಫುಲ್ ಮಾಡ್ತೈತಿ, ಹೆಲ್ಪ್ ಆಕೈತಿ ನಮ್ಗ ನುಡಿ. ಬಟ್ ಇದಕ್ಕೆ ಏನಾಗಿರ್ಬೇಕಂದ್ರ ನಾವ ಕನ್ನಡ ಟೈಪಿಂಗ್ ಅನ್ನ ಕಲ್ತಿರ್ಬೇಕು. ಅವಾಗ ನಮ್ಗೆ ಏನಾಕೈತಿ ಇದ ಯೂಸ್ ಮಾಡಾಕ ಈಸಿ ಆಕೈತಿ. ಸೊ ನಾವು ನುಡಿಯನ್ನ ಹೆಂಗ್ ಆಪರೇಟ್ ಮಾಡುದು, ಅದು ಯಾವ್ಯಾವ ರೀತಿ ವರ್ಕ್ ಆಕೈತಿ ಅಂತ ಏನ್ ಮಾಡೋಣ್ರಿ ಇವತ್ತಿನ ಕ್ಲಾಸ್ ಒಳಗ ತಿಳ್ಕೊಳ್ಳೋನು. ಸೊ ನುಡಿ ಅನ್ನೋದೇನ್ರಿ ಕನ್ನಡ ಸಾಫ್ಟ್ವೇರ್. ಇದೇನ್ರಿ ಕನ್ನಡ ಸಾಫ್ಟ್ವೇರ್ ಅಂದ್ರ ನಾವೇನ್ ಮಾಡ್ತೀವಿ, ಎ ಅಂತ ಟೈಪ್ ಮಾಡ್ತೀವಿ, ಅಂದ್ರ ಎ ಅಂತಾನ ಟೈಪ್ ಮಾಡ್ತೀವಿ, AA ಅಂತ, ಇ ಅಂದ್ರ ಐ ಟೈಪ್ ಮಾಡ್ತೀವಿ, ಇ ಅಂದ್ರ ಇ ಟೈಪ್ ಮಾಡ್ತೀವಿ. ಈ ರೀತಿ ನಾವೇನ್ ಮಾಡ್ತೀವ್ರಿ ಸಾಕಷ್ಟುಗಳನ್ನ ಏನ್ ಮಾಡ್ಕೊತ ಹೋಗ್ತೀವಿ, ಟೈಪ್ ಮಾಡ್ಕೊತ ಹೋಗ್ತೀವಿ. ನೋಡ್ರಿ ಇ ಅಂದ್ರೆ ಏನ್ ಮಾಡ್ತೀವಿ, ಐ ಅನ್ನ ಟೈಪ್ ಮಾಡ್ತೀವಿ. ಎಚ್ ಅಂತ ಹೇಳಿ ಇಲ್ಲಿ ನಾವೇನ್ ಮಾಡ್ಕೋತೀವಿ, ಹೂ ಅಂದ್ರ ಯು ಆ ರೀತಿ ನಾವೇನ್ ಮಾಡ್ಕೋತೀವಿ, ಕ್ರೂಕ ಆರ್. ಈ ರೀತಿ ನಾವೇನ್ ಮಾಡ್ಕೋತೀವಿ, ಇವನ್ನ ಯೂಸ್ ಮಾಡ್ಕೋತೀವಿ ನುಡಿಗಳನ್ನ. ಅದ್ರದ್ದೇ ಆದಂತಹ ಅದಕ್ಕೆ ಏನೈತ್ರಿ, ಕೇಕ್ ಏನ್ ಮಾಡ್ಕೋತೀವ್ರಿ ಇ ಯೂಸ್ ಮಾಡ್ಕೋತೀವಿ, ಕೈಗೆ ಏನ್ ಮಾಡ್ಕೋತೀವಿ AI ಯೂಸ್ ಮಾಡ್ಕೋತೀವಿ, ಕೋಕ್ O ಯೂಸ್ ಮಾಡ್ಕೋತೀವಿ. ಈ ರೀತಿ ನಾವೇನ್ ಮಾಡ್ಕೋತೀವ್ರಿ ಯೂಸ್ ಮಾಡ್ಕೋತೀವಿ. ಈಗ ನಮಗ್ ಕ ಅಂದ್ರೆ ಏನ್ರಿ ಸೊಕ್ಕೆ, ನಮಗಿದ ಕೋ ಆಗ್ಬೇಕಾಗೈತಿ. ನೀವು ಓ ಕೊಟ್ರಿ ಅಂದ್ರೆ ಏನಾಕೈತ್ರಿ, ಅದ ಕೋ ಆಕೈತಿ. ಸೊ ಈ ರೀತಿ ನಮ್ಗೆ ಏನಾಕೈತಿ, ಅಥವಾ ಈಗೇನು ನಮ್ಗ ಜಸ್ಟ್ ಇದ KO ಕೊಟ್ಟು ಅಂದ್ರ ನಮ್ಗೆ ಏನಾಕೈತಿ, ಕೋ ಅನ್ನೋದ್ ಏನಾಕೈತ್ರಿ ಟೈಪ್ ಆಗ್ತದ. ಸೊ ನಾವ KHO ಕೊಟ್ಟು ಅಂದ್ರೆ ಏನಾಕೈತ್ರಿ ನಮಗ ಕೋ, ದೊಡ್ಡ ಕೋ ಅನ್ನೋದ್ ಏನಾಕೈತ್ರಿ ಟೈಪ್ ಆಕೈತಿ. ಈ ತರ ನಮ್ಗೆ ಇದೇನಾಕೈತ್ರಿ ವರ್ಕ್ ಆಕೈತಿ. ಅಥವಾ ನೀವು ಚೋ ಕೊಡೋರದಿರಿ ಅಂದ್ರ CHO ಕೊಟ್ರಿ ಅಂದ್ರ ಅವಾಗ ನಿಮ್ಗೆ ಏನಾಕೈತಿ ಚೋ ಅನ್ನೋದ್ ಏನಾಕೈತ್ರಿ ವರ್ಕ್ ಆಕೈತಿ. ಸೊ ಈ ರೀತಿ ಇದ್ರದೇ ಆದಂತಹ ಇದಕ್ಕೆ ಏನದಾವ್ರಿ ಲೆಟರ್ಸ್ ಅದಾವು. ಸೊ ನೀವು ಈ ಲೆಟರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಕೋತೀರಿ, ನುಡಿಯನ್ನ ಟೈಪ್ ಮಾಡ್ಕೋಬಹುದು. ನುಡಿಯನ್ನ ಏನ್ ಮಾಡ್ಕೋಬಹುದ್ರಿ ನೀವ ವರ್ಕ್ ಮಾಡ್ಕೋಬಹುದು. ಸೊ ನುಡಿ ಬಗ್ಗೆ ನಾವ್ ಏನ್ ಮಾಡೋನು ಇವತ್ತ ಡೀಟೇಲ್ ಆಗಿ ಕಲ್ಕೋತಾ ಹೋಗೋನು. ನೋಡ್ರಿ, ನುಡಿ ಇಸ್ ಎ ಕನ್ನಡ ಟೈಪಿಂಗ್ ಸಾಫ್ಟ್ವೇರ್. ಹೌದ್ರಿ, ನುಡಿಯನ್ನ ನಾವ್ ಏನಂತ ಕರಿತೀವಿ, ಕನ್ನಡ ಟೈಪಿಂಗ್ ಸಾಫ್ಟ್ವೇರ್ ಅಂತಾನ ಕರಿತೀವಿ. ಆಮೇಲೆ ಇದನ್ನ ಇದ್ ಯಾರ್ ಡೆವಲಪ್ಮೆಂಟ್ ಮಾಡಿದ್ರಿ, ಗೌರ್ನಮೆಂಟ್. ಈಗ ನಾವ ಗೌರ್ನಮೆಂಟ್ ಒಳಗ್ ನಮ್ದು ಯಾವ್ದು ಕರ್ನಾಟಕ. ಸೊ ನಮ್ ಗೌರ್ನಮೆಂಟ್ ಯಾವ ಅಂಡ್ರ ಕನ್ನಡ ಅಂಡರ್ದಲ್ಲಿ ಬರ್ತೈತಿ. ನಮ್ಮ ಭಾಷೆ ಯಾವುದು ಕನ್ನಡ. ಸೊ ನಾವ್ ಏನಾರ ಟೈಪ್ ಮಾಡ್ಬೇಕಂದ್ರ ನಮ್ ಗೌರ್ನಮೆಂಟ್ ಒಳಗ್ ನಾವ್ ಏನ್ ಮಾಡ್ಕೋಬೇಕ್ರಿ, ಕನ್ನಡ ಒಳಗ ನಾವ ಇಂಗ್ಲಿಷ್ ಅಥವಾ ಹಿಂದಿಯನ್ನ ಏನ್ ಮಾಡ್ಕೊಳಕ್ ಬರಂಗಿಲ್ಲ, ಯೂಸ್ ಮಾಡ್ಕೊಳಕ್ ಬರಂಗಿಲ್ಲ. ಸೊ ಅದಕ್ಕ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಏನ್ ಮಾಡಿದ್ರಿ, ಇದನ್ನ ನುಡಿ ಅನ್ನೋ ಸಾಫ್ಟ್ವೇರ್ ಅನ್ನ ಏನ್ ಮಾಡಿದ್ರಿ ಡೆವಲಪ್ಮೆಂಟ್ ಮಾಡಿರು. ಅದ್ರೊಳಗ ನಾವ್ ಏನ್ ಮಾಡ್ಕೋಬಹುದು, ಕನ್ನಡವನ್ನ ಈಸಿಯಾಗಿ ಟೈಪ್ ಮಾಡ್ಕೋಬಹುದು ಅಂತ ಹೇಳಿ. ಕೀಬೋರ್ಡ್ ಕನ್ನಡ ಅಕ್ಷರ ಇಲ್ಲಲ್ಲ ಅಂತ ಅನ್ಕೋಬಹುದು ನೀವು. ಬಟ್ ಕೀಬೋರ್ಡ್ ಒಳಗ ನೀವು ಇಂಗ್ಲಿಷ್ ಅಕ್ಷರಗಳನ್ನ ಟೈಪ್ ಮಾಡ್ಕೊಂಡು ಏನ್ ಮಾಡ್ಕೋಬಹುದ್ರಿ, ಕನ್ನಡ ಅಕ್ಷರಗಳನ್ನ ಬರಿಬಹುದು. ಹೆಂಗ್ರಿ, ಅದೇ ರೀತಿ ನಾವ್ ಆಗಲೇ ನೋಡಿದ್ವಲ್ರಿ. ಈ ರೀತಿ ನೋಡ್ರಿ, ನಾವ ಈಗ ನಮಗ್ ಕೋ ಬೇಕಂದ್ರ ಓ ಕೊಟ್ಟು ಆ ರೀತಿ ನಾವ್ ಏನ್ ಮಾಡ್ಕೋಬಹುದು, ಇಂಗ್ಲಿಷ್ ಅನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಕೋಬಹುದು, ಕನ್ನಡ ಅಕ್ಷರಗಳನ್ನ ಟೈಪ್ ಮಾಡ್ಕೋಬಹುದು.
ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ರಿ? ಗೌರ್ನಮೆಂಟ್ ಅವರ ಡೆವಲಪ್ಮೆಂಟ್ ಮಾಡಿದ್ರಿ. It is widely used for typing Kannada documents in offices, schools and government departments. ಇದು ಎದಕ್ಕೆ ಯೂಸ್ ಆತ್ರಿ ನಮಗ? ಇದೇನ್ ಮಾಡ್ತು ನಮಗ ವೈಡ್ಲಿ ನಾವ್ ಇದನ್ನ ಎದಕ್ಕೆ ಯೂಸ್ ಮಾಡಿದ್ವು? ಟೈಪಿಂಗ್ ಮಾಡಕ್ ಆಗಿರಬಹುದು, ಮತ್ತ ಕನ್ನಡವನ್ನೇ ಮೋಸ್ಟ್ ಪ್ರಾಬಬ್ಲಿ ನಾವು ಟೈಪಿಂಗ್ ಮಾಡಕನ್ನ ಏನ್ ಮಾಡಿದ್ವಿ? ಈ ಸಾಫ್ಟ್ವೇರ್ ಅನ್ನ ಡೆವಲಪ್ಮೆಂಟ್ ಮಾಡಿದ್ದು. ಏನೇನ್ ಟೈಪ್ ಮಾಡ್ಕೋಬಹುದು ನಾವ್ ಇದ್ರಾಗ? ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಆಫೀಸ್ ಒಳಗ್ ನಾವ್ ಏನಾರ ರೈಟ್ ಕನ್ನಡ ಒಳಗೆ ಏನಾರ ರೈಟ್ ಮಾಡ್ಸೋದಿತ್ತಂದ್ರ ಡಾಕ್ಯುಮೆಂಟ್ ಗಳಾಗಿರ್ಬಹುದು, ಏನಾರ ಆಫೀಸ್ ಪರ್ಪಸ್ ಏನಾರ ನಾವು ಕನ್ನಡ ಒಳಗೆ ಏನಾರ ಟೈಪಿಂಗ್ ಮಾಡೋದಿತ್ತಂದ್ರ ನಾವ್ ಏನ್ ಮಾಡಿದ್ವಿ ಅಲ್ಲಿ ಇದನ್ನ ಆಫೀಸ್ ಪರ್ಪಸ್ ಯೂಸ್ ಮಾಡ್ಕೊಂಡು ಸ್ಕೂಲ್ಸ್ ಆಗ ಏನಾರ ಈಗ ಕನ್ನಡ ಮೀಡಿಯಂ ಸ್ಕೂಲ್ ಇತ್ತು ಅಥವಾ ಸ್ಕೂಲ್ ಡಾಕ್ಯುಮೆಂಟ್ಸ್ ಏನಾರ ಕನ್ನಡ ಒಳಗ ಟೈಪ್ ಮಾಡೋದಿತ್ತು, ಕ್ವೆಶನ್ ಪೇಪರ್, ಕನ್ನಡ ನೋಟ್ಸ್, ಈ ರೀತಿ ನಾವ್ ಏನ್ ಮಾಡಕ ಸ್ಕೂಲ್ ಒಳಗ ಯೂಸ್ ಮಾಡ್ಕೊಂಡು. ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್, ಗೌರ್ನಮೆಂಟ್ ಒಳಗೆ ಏನಾರ ಅವ್ರ ಗೌರ್ಮೆಂಟ್ ರೂಲ್ಸ್ ಮ್ಯಾನ್ಯುವಲ್ಲಿ ಬರ್ದ್ ಇಡಾಕ್ ಆಗಿರ್ಬೋದು, ಟೈಪ್ ಮಾಡಿ ಇಡಾಕ್ ಆಗಿರ್ಬೋದು, ಅವಾಗ ಏನ್ ಮಾಡ್ಕೋತಾರ್ರಿ? ಕನ್ನಡ ಟೈಪಿಂಗ್ ಅನ್ನ ಯೂಸ್ ಮಾಡ್ಕೋತಾರು. ಸೊ ನೆಕ್ಸ್ಟ್ ನೋಡೋಣ್ರಿ, ವಾಟ್ ಈಸ್ ನುಡಿ? ನುಡಿ ಅಂದ್ರೆ ಏನ್ರಿ? ಈಗ ನಾವ್ ಇದೇಗರೆ ನೋಡಿದ್ದು ಹೌದ್ರಿ. ನುಡಿ ಅಂದ್ರೆ ಏನ? ಕನ್ನಡ ಟೈಪಿಂಗ್ ಮಾಡಕಂತ ಇದನ್ನ ಡೆವಲಪ್ಮೆಂಟ್ ಮಾಡ್ರು ಸಾಫ್ಟ್ವೇರ್ ಇದನ್ನ. ಸೊ ನುಡಿ ಅಂದ್ರೆ ಏನ್ ಅಂತ ಹೇಳಿ ನೋಡೋಣ್ರಿ. ನುಡಿ ಎನೇಬಲ್ಸ್ ಯೂಸರ್ಸ್ ಟು ಟೈಪ್ ಕನ್ನಡ ಆನ್ ಕಂಪ್ಯೂಟರ್ಸ್. ನುಡಿ ಅಂದ್ರೆ ಏನ್ರಿ? ನುಡಿಯನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಕೋಬಹುದ್ರಿ? ಕನ್ನಡವನ್ನ ಟೈಪ್ ಮಾಡ್ಕೋಬಹುದು. ಅದಕ್ಕ ನಾವೇನಂತೀವಿ? ನುಡಿ ಅಂತ ಹೇಳಿ ಕರಿತೇವೆ. ಕಂಪ್ಯೂಟರ್ಸ್ ಒಳಗ್ ನಾವ್ ಏನ್ ಮಾಡ್ಕೋಬಹುದು? ಕನ್ನಡವನ್ನ ಟೈಪ್ ಮಾಡ್ಕೋಬಹುದು. ಕಂಪ್ಯೂಟರ್ ಒಳಗ ಬರೀ ಇಂಗ್ಲಿಷ್ ಟೈಪ್ ಮಾಡಬೇಕು ಅಂತ ಅಷ್ಟೇ ಏನಿಲ್ಲ. ಇದನ್ನ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ಕೋಬಹುದು? ಟೈಪ್ ಮಾಡ್ಕೋಬಹುದು. ಇಟ್ ಸಪೋರ್ಟ್ಸ್ ಯೂನಿಕ್ ಕೋಡ್ ಅಂಡ್ ನಾನ್ ಯೂನಿಕ್ ಕೋಡ್. ಇದೇನ್ ಮಾಡ್ತೈತಿ ಅಂದ್ರ ಯೂನಿಕ್ ಕೋಡ್ ಅನ್ನು ಯೂಸ್ ಮಾಡ್ತೈತಿ, ನಾನ್ ಯೂನಿಕ್ ಕೋಡ್ ಅನ್ನು ಯೂಸ್ ಮಾಡ್ತೈತಿ. ಯೂನಿಕ್ ಕೋಡ್, ನಾನ್ ಯೂನಿಕ್ ಕೋಡ್ ಅನ್ನ ನಾವ ಮುಂದ ನೋಡ್ಕೋತ ಹೋಗುನು. ಅದ ಹೆಂಗ್ ವರ್ಕ್ ಆಕೈತಿ, ಯೂನಿಕ್ ಕೋಡ್ ಅಂದ್ರೆ ಏನ, ನಾನ್ ಯೂನಿಕ್ ಕೋಡ್ ಅಂದ್ರೆ ಏನ ಅಂತ ಹೇಳಿ ನಾವೇನ್ ಮಾಡೋಣ ನೆಕ್ಸ್ಟ್ ನೋಡ್ಕೋತ ಹೋಗುನು. ಇನ್ನ ಫಾಂಟ್ಸ್ ಅವ್ ಯೂನಿಕ್ ಕೋಡ ಮತ್ ನಾನ್ ಯೂನಿಕ್ ಕೋಡ್ ಅನ್ನು ಏನ್ರಿ? ಫಾಂಟ್ಸ್ ಇವೆಲ್ಲ. ಸೊ ನೆಕ್ಸ್ಟ್ ಫೀಚರ್ಸ್ ಆಫ್ ನುಡಿ. ನುಡಿ ಒಳಗ್ ಯಾವ್ಯಾವ ಫೀಚರ್ಸ್ ಅದಾವ ಅಂತ ಹೇಳಿ ನೋಡುನ್ರಿ. ಕನ್ನಡ ಟೈಪಿಂಗ್ ಫಸ್ಟ್ ಬರ್ತಕ್ಕಂತಹದ ಅದ್ರೊಳಗ ಏನ್ರಿ? ಕನ್ನಡವನ್ನ ನಾವ್ ಏನ್ ಮಾಡ್ಕೋಬಹುದು? ಟೈಪ್ ಮಾಡ್ಕೋಬಹುದು. ಕೆ ಅಂತ ಕೊಟ್ರಿ ಕ ಬರ್ತದ, KHA ಕೊಟ್ರಿ ಅಂದ್ರ ಈ ಕ ಬರ್ತದ. ಸೊ ಈ ರೀತಿ ಇದೇನಾಗೈತ್ರಿ? ಕನ್ನಡವನ್ನ ನಾವ್ ಏನ್ ಮಾಡ್ಕೋಬಹುದು? ಯೂಸ್ ಮಾಡ್ಕೋಬಹುದು. ಯೂನಿಕ್ ಕೋಡ್ ಸಪೋರ್ಟ್, ಯೂನಿಕ್ ಕೋಡ್ ಏನ್ ಮಾಡ್ತೈತಿ? ನುಡಿ ಸಪೋರ್ಟ್ ಮಾಡ್ಕೋತೈತಿ. ಯೂನಿಕ್ ಕೋಡ್ ಸ್ಪೆಲ್ ಚೆಕಿಂಗ್ ಇದೇನ್ ಮಾಡ್ತೈತಿ ಅಂದ್ರ ಸ್ಪೆಲ್ಲಿಂಗ್ ಅನ್ನು ಚೆಕ್ ಮಾಡ್ತದ. ಈಗ ನೀವು ಕನ್ನಡ ಒಳಗ ಕ ಕೊಟ್ರಿ, ನಮ್ಗೇನ್ ಬೇಕಾಗಿತ್ತು? ದೊಡ್ಡ ಕ ಬೇಕಾಗಿತ್ತು. ಸೊ ಅವಾಗ ಇದು ಹೆಂಗ್ ವರ್ಕ್ ಆಕೈತಿ? ನಿಮ್ಗ ಅಲ್ಲಿ ವರ್ಕ್ ಆಕೈತಿ. ನಿಮ್ಗ ಅಂಡರ್ಲೈನ್ ರೆಡ್ ಮಾರ್ಕ್ ಆಗಿ ಕೊಡಾಕ್ ಸ್ಟಾರ್ಟ್ ಮಾಡ್ತೈತ್ರಿ ನೋಡಿ. ಸೊ ಈಸಿ ಕೀಬೋರ್ಡ್ ಲೇಔಟ್ಸ್ ಇದೇನ್ ಮಾಡ್ತೈತಿ? ಈಸಿ ಕೀಬೋರ್ಡ್ ಲೇಔಟ್ ಆಕ್ಸೆಸ್ ಅನ್ನ ನಮ್ಗೆ ಏನ್ ಕೊಡ್ತೈತಿ? ಈಗ ನೋಡ ನಮ್ಗ ಎಲ್ಲಾ ಇಂಗ್ಲಿಷ್ ಒಳಗೆ ಇರ್ತದ. ಸೊ ಅದನ್ನ ನಾವು ಕನ್ನಡ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಹೋಗ್ಬಿಡ್ತೀವಿ. ಸೊ ಹಂಗ ಈಸಿ ಕೀಬೋರ್ಡ್ ಲೇಔಟ್ಸ್ ಅನ್ನ ನಮ್ಗೆ ಕೊಡ್ತೈತಿ. ಮಲ್ಟಿಪಲ್ ಕನ್ನಡ ಫಾಂಟ್ಸ್, ಮಲ್ಟಿಪಲ್ ಈಗ ಸಾಕಷ್ಟ. ಈಗ ನಾವ ಇಂಗ್ಲಿಷ್ ಒಳಗ್ ನೋಡ್ರಿ ಬೋಲ್ಡ್ ಒಳಗ್ ಬರಿತೀವಿ, ಇಟಾಲಿಕ್ ಒಳಗ್ ಹೆಂಗ್ ಬರಿತೀವ್ರಲ್ಲ ಹಂಗ ಕನ್ನಡ ಒಳಗೂ ಕೂಡ ನಾವ್ ಸಾಕಷ್ಟ ಫಾಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ ಏನ್ ಮಾಡ್ಕೋಬಹುದ್ರಿ? ಕನ್ನಡ ಭಾಷೆಯನ್ನ ಬರ್ಕೋಬಹುದು. ಕನ್ನಡದ ಏನಾರ ಟೈಪಿಂಗ್ ಮಾಡೋದಿತ್ತಂದ್ರ ನಾವ್ ಏನ್ ಮಾಡ್ಕೋಬಹುದ್ರಿ? ಟೈಪ್ ಮಾಡ್ಕೋಬಹುದು. ಸೊ ಇದೇನಾಕೈತ್ರಿ? ಇವೆಲ್ಲಾ ನುಡಿದು ಫೀಚರ್ಸ್. ಇಷ್ಟೆಲ್ಲ ನಮ್ಗೆ ಏನ್ ಮಾಡ್ತೈತ್ರಿ? ನುಡಿ ಹೆಲ್ಪ್ಫುಲ್ ಆಗ್ಯದ. ಸೊ ನೆಕ್ಸ್ಟ್ ನೋಡ್ರಿ, ಯೂಸಸ್ ಆಫ್ ನುಡಿ. ಇದನ್ನ ಹೆಂಗ್ ಯೂಸ್ ಮಾಡ್ಕೋಬಹುದು? ಗವರ್ನಮೆಂಟ್ ಆಫೀಸ್ ಒಳಗೆ ಯೂಸ್ ಮಾಡ್ಕೋತಾರು. ಗವರ್ನಮೆಂಟ್ ಆಫೀಸ್ ಒಳಗೆ ಈಗ ನಮ್ಮ ಕರ್ನಾಟಕದ ಗವರ್ಮೆಂಟ್ ಇದ್ದು ಕರ್ನಾಟಕ. ಸೊ ಕನ್ನಡ ಭಾಷೆ ನಮ್ಮದು, ಆಡ ಭಾಷೆ ಯಾವುದು? ನಮ್ಮದ ಕನ್ನಡ. ಸೊ ನಮ್ಮ ಮಾತೃಭಾಷೆ ಕೂಡ ಕನ್ನಡ ಆಗಿರೋದ್ರಿಂದ ನಮ್ ಗವರ್ಮೆಂಟ್ ಒಳಗೆ ಏನ್ ಯೂಸ್ ಮಾಡ್ಕೋತಾರ್ರಿ? ಕನ್ನಡವನ್ನ ಯೂಸ್ ಮಾಡ್ಕೋತಾರು. ಯಾವ್ದೇ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಬೇಕಂದ್ರು ಕನ್ನಡ ಒಳಗ ರೆಡಿ ಮಾಡ್ತಾರು. ಸೊ ಅದಕ್ಕ ಗವರ್ನಮೆಂಟ್ ಆಫೀಸ್ ಒಳಗೆ ಇದೇನಾಕೈತಿ ಅಂದ್ರ ಹೆಲ್ಪ್ಫುಲ್ ಆಕೈತಿ. ಸ್ಕೂಲ್ಸ್ ಅಂಡ್ ಕಾಲೇಜಸ್ ಕರ್ನಾಟಕ ಆಗಿರೋದ್ರಿಂದ ಕನ್ನಡ ಮೀಡಿಯಂ ಸ್ಕೂಲ್ಸ್ ಇರ್ತಾವು, ಆಮೇಲೆ ಕಾಲೇಜಸ್ ಇರ್ತಾವು. ಸೊ ಅಲ್ಲೇನ ಪರ್ಟಿಕ್ಯುಲರ್ ಕನ್ನಡ ಸಬ್ಜೆಕ್ಟ್ ಅಂತೂ ನಮ್ಮ ಕರ್ನಾಟಕದಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಿದ್ರು ಕೂಡ ಅಲ್ಲಿ ಏನಕ್ಕೈತಿ? ನಮ್ಗ ಪರ್ಟಿಕ್ಯುಲರ್ ಕನ್ನಡ ಸಬ್ಜೆಕ್ಟ್ ಅನ್ನೋದನ್ನ ಏನ್ ಮಾಡ್ತಾರಿ? ಪ್ರೊವೈಡ್ ಮಾಡ್ತಾರು. ಯಾಕಂದ್ರೆ ಕನ್ನಡ ಪ್ರತಿಯೊಬ್ಬರು ಕಲಿಬೇಕು ಕರ್ನಾಟಕದಲ್ಲಿ, ಯಾಕಂದ್ರೆ ನಮ್ಮ ಮಾತೃ ಭಾಷೆ. ಅದಕ್ಕ ಸೊ ಅದಕ್ಕ ಇದನ್ನ ಏನ್ ಮಾಡ್ತಾರೆ? ಕನ್ನಡ ಕ್ವಶನ್ ಪೇಪರ್ ತೆಗಿಯಾಕಾಗಿರ್ಬೋದು, ಕನ್ನಡ ನೋಟ್ಸ್ ಮಾಡಕಾಗಿರ್ಬಹುದು, ಏನ್ ಮಾಡ್ಕೋತಾರು? ಸ್ಕೂಲ ಮತ್ತೆ ಕಾಲೇಜಸ್ ಒಳಗ ಯೂಸ್ ಮಾಡ್ಕೋತಾರು. ನ್ಯೂಸ್ ಪೇಪರ್ಸ್ ನಮ್ಮ ಕರ್ನಾಟಕ ಒಳಗ ಆಲ್ಮೋಸ್ಟ್ ಏನ್ರಿ
ಕನ್ನಡ ಮಾತೃಭಾಷೆ ಆಗಿರೋದ್ರಿಂದ ನ್ಯೂಸ್ ಪೇಪರ್ ಹೆಂಗ್ ಪ್ರೊವೈಡ್ ಆಗ್ತಾವ್ರಿ, ಇಂಗ್ಲಿಷ್ ಒಳಗೂ ಪ್ರೊವೈಡ್ ಆಗ್ತಾವು ಇಲ್ಲ ಅಂತಲ್ಲ. ಬಟ್ ಕನ್ನಡ ಒಳಗ ಸಾಕಷ್ಟು ಪತ್ರಿಕೆಗಳು ಏನಾಕಾವ್ರಿ, ನ್ಯೂಸ್ ಪೇಪರ್ಸ್ ಗಳು ಬಿಡುಗಡೆ ಆಕಾವು. ಸೊ ಅದನ್ನ ನಾವ್ ಏನ್ ಮಾಡ್ಕೋಬಹುದು, ಕನ್ನಡ ಒಳಗ ಓದ್ತೇವಿ. ಹೆಂಗ ಅವರು ನುಡಿಯನ್ನ ಯೂಸ್ ಮಾಡ್ಕೊಂಡ ಏನ್ ಮಾಡಿರ್ತಾರು, ನ್ಯೂಸ್ ಪೇಪರ್ಸ್ ಅನ್ನ ಕನ್ನಡ ಒಳಗ ಟೈಪಿಂಗ್ ಮಾಡಿ ನಮಗ್ ಕೊಟ್ಟಿರ್ತಾರು. ಬುಕ್ಸ್ ಅಂಡ್ ಮ್ಯಾಗಝಿನ್ಸ್. ಸೊ ಈಗ ನಮ್ದು ಏನಾರ ಕನ್ನಡ ಎಕ್ಸಾಮ್ ಇತ್ತಂದ್ರ ಅಥವಾ ಕನ್ನಡ ಬುಕ್ಸ್ ಗಳನ್ನ ನಾವು ಓದೋದಿತ್ತಂದ್ರ ಕನ್ನಡ ಬುಕ್ಸ್ ಅನ್ನ ರೆಡಿ ಮಾಡ್ಬೇಕಾರ ನುಡಿಯನ್ನ ಯೂಸ್ ಮಾಡ್ಕೋತಾರು. ಕನ್ನಡದ ಏನಾರ ಮ್ಯಾಗಝಿನ್ಸ್ ರೆಡಿ ಮಾಡ್ಬೇಕಂದ್ರ ಅವಾಗ ಏನ್ ಮಾಡ್ಕೋತಾರ್ರಿ, ನುಡಿಯನ್ನ ಏನ್ ಮಾಡ್ಕೋತಾರ್ರಿ, ಯೂಸ್ ಮಾಡ್ಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟೈಲ್ ಒಳಗೆ ಏನ್ ಮಾಡ್ಕೋತಾರ್ರಿ, ಅಕ್ಷರಗಳನ್ನ ಬರೆದು ಏನ್ ಮಾಡ್ತಾರೋ ಅಪ್ಲೋಡ್ ಮಾಡ್ತಾರು. ಆಫೀಸ್ ಲೆಟರ್ಸ್. ಈಗ ನಾವು ಕರ್ನಾಟಕದವ್ರ ಆಗಿರೋದ್ರಿಂದ ನಮ್ಗೆ ಏನ್ ಮಾಡ್ಬೇಕು, ಆಫೀಸ್ ಲೆಟರ್ಸ್ ಎಲ್ಲ ಏನಾಗಿರ್ಬೇಕು, ಕನ್ನಡದಲ್ಲೇ ಆಗಿರ್ಬೇಕು. ಸೊ ನಾವ್ ಏನ್ ಮಾಡ್ತೇವಿ, ಕನ್ನಡದೊಳಗ ಏನ್ ಮಾಡ್ಕೋತೀವಿ, ಆಫೀಸ್ ಲೆಟರ್ ಏನಾರ ಸಬ್ಮಿಷನ್ ಮಾಡೋದಿತ್ತಂದ್ರ ಕನ್ನಡದೊಳಗ ಏನ್ ಮಾಡ್ಕೊಡ್ತೀವಿ, ಬರ್ದ ಕೊಡ್ತೀವಿ. ಸೊ ಇಷ್ಟೆಲ್ಲ ಏನ್ರಿ ಇವ ಯೂಸಸ್ ಆಫ್ ನುಡಿ. ಇಲ್ಲೆಲ್ಲ ನಾವ್ ಏನ್ ಮಾಡ್ಕೋತೀವಿ, ನುಡಿಯನ್ನ ಯೂಸ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ನೋಡೋಣ, ಯೂನಿಕೋಡ್. ಯೂನಿಕೋಡ್ ಅಂತ ಹೇಳಿದ್ನ, ಯೂನಿಕೋಡ್ ನೆಕ್ಸ್ಟ್ ನೋಡೋಣ ಅಂತ. ಈಗ ಯೂನಿಕೋಡ್ ಬತ್ ನೋಡ್ರಿ. ಯೂನಿಕೋಡ್ ಅಂದ್ರೆ ಏನಂತ ಹೇಳಿ ನೋಡೋಣ. Unicode is an integrational standard for a text encoding. ಈಗ ನೋಡ್ರಿ, ಇದ ಇಂಟಿಗ್ರೇಷನಲ್ ಆಗಿರ್ತೈತ್ರಿ. ಯೂನಿಕೋಡ್ ಅಂದ್ರೆ ಏನ್ರಿ, ಇಂಟಿಗ್ರೇಷನಲ್ ಆಗಿರ್ತೈತ್ರಿ. ಸ್ಟ್ಯಾಂಡರ್ಡ್ ಫಾರ್ ಟೆಕ್ಸ್ಟ್ ಎನ್ಕೋಡಿಂಗ್. ಈಗ ನೀವು ಟೆಕ್ಸ್ಟ್ ಅನ್ನ ಕೋಡಿಂಗ್ ರೀತಿ ನೀವು ಟೆಕ್ಸ್ಟ್ ಅನ್ನ ಬರೆಯಾತೀರಿ, ಆ ಟೆಕ್ಸ್ಟ್ ನಿಮ್ಗೆ ಏನಾಗಿರ್ಬೇಕು, ಕೋಡಿಂಗ್ ರೀತಿ ಇರಬೇಕು. ಅವಾಗ ಏನ್ ಹೆಲ್ಪ್ ಮಾಡ್ತೈತ್ರಿ, ಯೂನಿಕ್ ಕೋಡ್ ಅನ್ನೋದ ಹೆಲ್ಪ್ ಮಾಡ್ತೈತಿ. ಅದ ನಿಮ್ಗೆ ಏನಾಕೈತ್ರಿ, ಯೂನಿಕ್ ಆಗಿ ಕಾಣಿಸ್ತದ ಲೆಟರ್ಸ್ ಎಲ್ಲ. ಆಮೇಲೆ ಕೋಡ್ ರೀತಿ ಒಳಗಿಂದ ಬರೆಯೋದ್ರಿಂದ ನೀವ್ ಏನಾಗಿರ್ತದ, ಇದ್ ನಿಮ್ಗ ಬಿಲ್ಡ್ ಮಾಡಾಕ, ಸಾಫ್ಟ್ವೇರ್ ಬಿಲ್ಡ್ ಮಾಡಾಕ ಇದೇನಾಕೈತ್ರಿ, ಹೆಲ್ಪ್ ಆಗ್ತದ. ಸೊ ಇಲ್ಲಿ ಏನಾಗೈತ್ರಿ, ಯೂನಿಕೋಡ್ ಹೆಲ್ಪ್ ಆಗ್ತದ. ಯೂನಿಕೋಡ್ ಕನ್ನಡ ಕ್ಯಾನ್ ಬಿ ವ್ಯೂಡ್ ಆನ್ ಎನಿ ಕಂಪ್ಯೂಟರ್. ಯೂನಿಕೋಡ್ ಅನ್ನ ನಾವು ಯೂಸ್ ಮಾಡ್ಕೊಂಡ್ರೆ ಯಾವ್ದ್ ಬೇಕಾದ ಕಂಪ್ಯೂಟರ್ಸ್ ಒಳಗನ್ನ ನಾವ್ ಏನ್ ಮಾಡ್ಕೋಬಹುದು, ಇದನ್ನ ವ್ಯೂ ಮಾಡ್ಕೋಬಹುದು. ಈಗ ನೋಡ್ರಿ, ನಾನ್ ಯೂನಿಕೋಡ್ ಯೂಸ್ ಮಾಡ್ಕೊಂಡ್ರಂದ್ರ ಒಂದೊಂದ್ ಕಂಪ್ಯೂಟರ್ ಒಳಗೆ ಏನಾಗಿಲ್ಲ, ಅಥವಾ ಒಂದೊಂದ್ ಆಪ್ ಒಳಗ ಅವು ಕನ್ನಡ ಅಕ್ಷರಗಳು ಕರೆಕ್ಟ್ ಆಗಿ ಬರಂಗಿಲ್ರಿ. ನೀವು ಯೂನಿಕೋಡ್ ಅನ್ನ ಯೂಸ್ ಮಾಡ್ಕೊಂಡಿದ್ರಿ ಅಂದ್ರ ಆ ಅಕ್ಷರಗಳು ನೀಟ್ ಆಗಿ ನೀವು ಯಾವ ರೀತಿ ಟೈಪ್ ಮಾಡಿರ್ತಿರಲ್ಲ, ಮಿಸ್ಟೇಕ್ ಇರ್ಲಾರ್ದೆ ಅದೇ ರೀತಿ ನಿಮ್ಗೆ ಏನಾಕೈತಿ, ಅದ ಓಪನ್ ಆಕೈತಿ. ಬಟ್ ನಾನ್ ಯೂನಿಕೋಡ್ ಒಳಗೆ ಹೆಂಗ್ ಆಕೈತಿ, ಸಮ್ ಲೆಟರ್ಸ್ ಏನಾಗ್ತಾವ್ರಿ, ಮಿಸ್ಟೇಕ್ ಆಗಿ ಬರ್ತಾವ. ಅದಕ್ಕ ನಾವ್ ಏನ್ರಿ, ಬೆಟರ್ ದೆನ್ ಯೂನಿಕೋಡ್ ಅನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಇಷ್ಟೆಲ್ಲ ನಮ್ಗೆ ಏನ್ರಿ, ಯೂನಿಕೋಡ್ ದಿಂದ ಹೆಲ್ಪ್ ಆಕೈತಿ. ಸೊ ನೆಕ್ಸ್ಟ್ ನೋಡೋಣ್ರಿ, ನಾನ್ ಯೂನಿಕೋಡ್ ಫಾಂಟ್ಸ್. ನಾನ್ ಯೂನಿಕೋಡ್ ಫಾಂಟ್ಸ್ ಹೆಂಗ್ ವರ್ಕ್ ಆಕಾವ್ರಿ, ನುಡಿ ಅಕ್ಷರಗಳನ್ನ ಹೆಂಗ್ ಬರಿಬೇಕು, ನುಡಿ ಅಕ್ಷರಗಳನ್ನ ನಾವ್ ಯಾವ ರೀತಿ ಟೈಪ್ ಮಾಡ್ಕೋಬಹುದು ಅಂತ ಹೇಳಿ ನಾವು ಎಲ್ಲಿ ಕಲಿತೀವಿ, ನಾನ್ ಯೂನಿಕೋಡ್ ದಾಗ ನೋಡ್ಕೋತೇವಿ. BRH ಕನ್ನಡ. ಈ ರೀತಿ ನಾವೇನ BRH ಅನ್ನೋದು ಒಂದಿದ, ಅದ್ರೊಳಗ ಇರ್ತಕ್ಕಂತ ಫಾಂಟ್ ಅದ. ಆ ರೀತಿ ಕನ್ನಡವನ್ನು ನಾವು ಹೆಂಗ್ ಬರಿತೀವಿ, ಯಾವ ರೀತಿ ನೋಡ್ತೀವಿ ಅಂತ ಹೇಳಿ ನಾವ್ ಎಲ್ಲಿ ನೋಡ್ಕೋತೇವಿ, ಅದ್ರ ನಾನ್ ಯೂನಿಕೋಡ್ ಒಳಗ ತಿಳ್ಕೊತೇವಿ. ಆಮೇಲೆ ಅದರ್ ಲೆಗಾಸಿ ಫಾಂಟ್ಸ್. ಇದೇನ್ ಮಾಡ್ತೈತಿ, ನಿಮ್ಗೆ ಅದರ್ ಲೆಗಾಸಿ ಫಾಂಟ್ಸ್ ಅನ್ನ ನಿಮ್ಗೆ ಏನ್ ಮಾಡ್ತೈತಿ, ನಾನ್ ಯೂನಿಕೋಡ್ ಪ್ರೊವೈಡ್ ಮಾಡ್ತೈತಿ. ಸೊ ನೆಕ್ಸ್ಟ್ ನೋಡೋಣ್ರಿ, ಕೀಬೋರ್ಡ್ ಲೇಔಟ್ಸ್. ಇದು ಕೀಬೋರ್ಡ್ ಲೇಔಟ್ಸ್ ಯಾವ್ಯಾವದ ಅಂತ ಹೇಳಿ ನೋಡೋಣ. ಕನ್ನಡ ಕೀಬೋರ್ಡ್. ಇದ್ರೊಳಗೆ ನಿಮ್ಗೆ ಏನಾಕೈತಿ, ಕನ್ನಡ ಕೀಬೋರ್ಡ್ ಪ್ರೊವೈಡ್ ಮಾಡ್ತೈತ್ರಿ. ಯಾವ್ದ್ರಿ, ಕೀಬೋರ್ಡ್ ಲೇಔಟ್ಸ್ ಒಳಗೆ ಏನ್ ಮಾಡ್ತೈತಿ, ನಿಮ್ಗ ಕನ್ನಡ ಕೀಬೋರ್ಡ್ ಅನ್ನೋದು ಏನಾಕೈತ್ರಿ, ಪ್ರೊವೈಡ್ ಮಾಡ್ತೈತ್ರಿ. ಆಮೇಲೆ ಫೊನೆಟಿಕ್ ಕೀಬೋರ್ಡ್ ಅನ್ನೋದು ಏನಾಕೈತ್ರಿ, ಇದ್ರೊಳಗ ಪ್ರೊವೈಡ್ ಆಕೈತ್ರಿ. ನಿಮ್ಗ ನುಡಿ ಒಳಗ ಫೊನೆಟಿಕ್ ಕೀಬೋರ್ಡ್ ಅನ್ನೋದನ್ನ ನಿಮ್ಗೆ ಏನಾಕೈತ್ರಿ, ಪ್ರೊವೈಡ್ ಆಕೈತಿ. ಆಮೇಲೆ ಇನ್ಸ್ಕ್ರಿಪ್ಟ್ ಕೀಬೋರ್ಡ್ ಅನ್ನು ನಿಮ್ಗೆ ಇದ್ರೊಳಗೆ ಏನಾಕೈತಿ, ಪ್ರೊವೈಡ್ ಆಕೈತಿ. ಇವು ಮೂರು ರೀತಿ ನಿಮ್ಗೆ ಏನಾಕವ್ರಿ, ಕೀಬೋರ್ಡ್ ಲೇಔಟ್ಸ್ ಅದಾವ್ರಿ. ಇವೆಲ್ಲ ಏನಾಕವ್ರಿ, ನಿಮ್ಗ ನುಡಿ ಒಳಗ ಪ್ರೊವೈಡ್ ಆಕವು. ಸೊ ಇವನ್ನೆಲ್ಲ ನೀವ್ ಏನ್ ಮಾಡ್ಕೋಬಹುದ್ರಿ, ಯೂಸ್ ಮಾಡ್ಕೊಂಡ ಕನ್ನಡವನ್ನ ಟೈಪಿಂಗ್ ಮಾಡ್ಕೋಬಹುದ್ರಿ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ನುಡಿ. ನುಡಿ ಒಳಗೆ ಯಾವ್ಯಾವ ರೀತಿ ಬೆನಿಫಿಟ್ಸ್ ಅದಾವು, ಯಾವ್ಯಾವ ರೀತಿ ಅಡ್ವಾಂಟೇಜಸ್ ಅದ ಅಂತ ಹೇಳಿ ನೋಡೋಣ್ರಿ. ಈಸಿ ಕನ್ನಡ ಟೈಪಿಂಗ್. ನುಡಿಯಿಂದ ನಾವ್ ಏನ್ ಮಾಡ್ಕೋಬಹುದ್ರಿ, ಈಸಿಯಾಗಿ ಕನ್ನಡವನ್ನ ಟೈಪ್ ಮಾಡ್ಕೋಬಹುದು. ಎಫಿಶಿಯಂಟ್ ಆಗಿ, ಇಟ್ ಈಸ್ ಕರೆಕ್ಟ್ ಆಗಿ ವರ್ಕ್ ಮಾಡೈತಿ. ನೀವು ಯಾವ ರೀತಿ ಕೀಬೋರ್ಡಿಗೆ ವರ್ಕ್ ಅನ್ನ, ಯಾವ ರೀತಿ ಅಕ್ಷರಗಳನ್ನ ಕೊಡ್ತೀರಿ, ಅದೇ ರೀತಿ ನಿಮ್ಗೆ ಏನಾಗ್ತಾವ್ರಿ, ಅಕ್ಷರಗಳು ಹೊಳ್ಳಿ ಪ್ರೊವೈಡ್ ಆಕಾವು. ಸೊ ಅದಕ್ಕ ಈಸಿಯಾಗಿ ನಾವ್ ಏನ್ ಮಾಡ್ಕೋಬಹುದ್ರಿ, ಕನ್ನಡವನ್ನ ಟೈಪಿಂಗ್ ಮಾಡ್ಕೋಬಹುದು. ಸಪೋರ್ಟ್ಸ್ ಆಫಿಷಿಯಲ್ ವರ್ಕ್. ಇದೇನ್ ಮಾಡ್ತೈತ್ರಿ, ಆಫಿಷಿಯಲ್ ವರ್ಕ್ ಏನ್ ಮಾಡ್ತೈತ್ರಿ, ನಿಮ್ಗಿದ ಸಪೋರ್ಟಿವ್ ಮಾಡ್ತದ. ಈಗ ಆಫೀಸ್ ವರ್ಕ್ ಒಳಗ ನಮ್ದು ಏನೋ ಒಂದು ಕನ್ನಡ ಟೈಪಿಂಗ್ ಮಾಡೋದೈತಿ ತಗೋರಿ, ಅಲ್ಲಿ ಏನ್ ಮಾಡ್ತೈತಿ ಅಂದ್ರೆ ಇದ ನುಡಿ ನಿಮಗ ಹೆಲ್ಪ್ ಆಕೈತಿ. ಸೊ ಹೆಂಗಂದ್ರ
ನೀವ ಈಗ ಲೆಟರ್ ಅನ್ನ ಫಾಸ್ಟ್ ಆಗಿ ಟೈಪ್ ಮಾಡೋದೈತಿ. ಸೊ ಅಲ್ಲಿ ಏನಾಕೈತಿ ನಿಮ್ಗ ನೋಡಿ ಹೆಲ್ಪ್ ಆಕದ. ಬಟ್ ನೀವು ಬೇರೆ ಆಪ್ ಒಳಗ ಚೆಕ್ ಮಾಡಕ್ ಹೋದ ಅದೇನಾಕೈತ್ರಿ ನಿಮಗ ಬಾಳ ಕೆಟ್ಟ ಆಕೈತಿ. ಮತ್ತ ನಾವ ಯೂನಿಕ್ ಕೋಡ್ ಅಂದ್ರ ಆಗಲೇ ಏನಂದ್ರಿ ನಾವೇನ್ ಮಾಡ್ಕೋಬಹುದು, ಈಗ ಏನೋ ಒಂದ್ ಲೆಟರ್ ಬರ್ದಿರ್ತೀವಿ. ಈಗ ಕ ಅಂತ ಬರ್ದಿವಿ ಅಂತ ಇಟ್ಕೋರಿ. ಸೊ ಈ ಅಕ್ಷರ ನಾರ್ಮಲ್ ಆಗ್ಯದ, ಅದ್ ನನಗ ಪುಸ್ತಕದ ಭಾಷೆ ಒಳಗೆ ಯಾವ ರೀತಿ ಇರ್ತೈತಲ್ಲ ಆ ರೀತಿ ಬೇಕಂದ್ರ ಅವಾಗ ನಾವ್ ಏನ್ ಮಾಡ್ಕೋಬಹುದು, ಅಲ್ಲಿ ನಮ್ಗೆ ಏನ್ ಹೆಲ್ಪ್ ಆಕೈತ್ರಿ, ಯೂನಿಕ್ ಕೋಡ್ ಹೆಲ್ಪ್ ಮಾಡ್ತದ. ಯೂನಿಕ್ ಕೋಡ್ ಒಳಗ್ ನಾವ್ ಆ ಲೆಟರ್ ಹಾಕಿದ್ವಿ ಅಂದ್ರ ಅದ್ ಏನಾಕೈತ್ರಿ ಬಾಳ ಚಂದ ಕಾಣ್ತದ. ಪುಸ್ತಕ ಲೆಟರ್ ಗತ್ಲೆ ಅದ್ ಏನಾಕೈತಿ ನಮ್ಗ ಶೋ ಆಗಾಕ ಸ್ಟಾರ್ಟ್ ಆಗ್ತಿದ್ರಿ. ಅದಕ್ಕ ನಾವ್ ಎದಕ್ ಏನಂತ ಕರಿತೀವಿ, ಯೂನಿಕ್ ಕೋಡ್. ಅದ್ ಏನಾಕೈತ್ರಿ ಯೂನಿಕ್ ಆಗಿ ಕಾಣಕ್ ಸ್ಟಾರ್ಟ್ ಆಗ್ತದ. ಪುಸ್ತಕ ಒಳಗೆಲ್ಲ ಏನ್ ಮಾಡ್ಕೋತಾರ್ರಿ, ಯೂನಿಕ್ ಕೋಡ್ ಅನ್ನ ಯೂಸ್ ಮಾಡ್ಕೋತಾರ. ಸೊ ಇದ್ರ ಅಡ್ವಾಂಟೇಜಸ್ ನೆಕ್ಸ್ಟ್ ಯಾವ್ದು, ಫ್ರೀ ಟು ಯೂಸ್. ಇನ್ ಏನ್ ಮಾಡ್ಕೋಬಹುದು ನಾವು, ಫ್ರೀ ಆಗಿನ ಯೂಸ್ ಮಾಡ್ಕೋಬಹುದು. ವರ್ಡ್ PPT ಎಕ್ಸೆಲ್ ಅನ್ನ ಹೆಂಗ್ ನೀವು ಫ್ರೀ ಆಗಿ ಯೂಸ್ ಮಾಡ್ಕೋತಿರ್ಲ, ನುಡಿ ಕೂಡ ನೀವು ಹಂಗ ಫ್ರೀ ಆಗೇನ ಏನ್ ಮಾಡ್ಕೋಬಹುದ್ರಿ, ಯೂಸ್ ಮಾಡ್ಕೋಬಹುದ್ರಿ. ಇದೇನಾಗೈತಿ ಮೋಸ್ಟ್ ಪಾಪ್ಯುಲರ್ಲಿ ಮೋಸ್ಟ್ ಪೀಪಲ್ಸ್ ಏನ್ ಮಾಡ್ಕೋತಾರ್ರಿ, ನುಡಿಯನ್ನ ಯೂಸ್ ಮಾಡ್ಕೋತಾರ್ರಿ. ಹಂಗ ನೀವು ಏನ ಫ್ರೀ ಆಗಿ ನುಡಿಯನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ಯೂನಿಕೋಡ್ ಕಾಂಪೆಟಬಿಲಿಟಿ ನೋಡ್ರಿ, ಯೂನಿಕೋಡ್ ಕಾಂಪಿಟೇಬಿಲಿಟಿ ನುಡಿ ಪ್ರೊವೈಡ್ ಮಾಡ್ತದೆ ನಿಮಗೆ ಯೂನಿಕೋಡ್ ಕಾಂಪಿಟಬಿಲಿಟಿಯನ್ನ. ಈಗ ನಮಗೆ ಯಾವ್ದೋ ಒಂದ್ ಅಕ್ಷರ ಆಗಲೇ ಹೇಳಿದ್ರಿ ನಿಮಗ, ಈಗ ನಮ್ ಬ ಐತಿ ಅಂತ ಇಟ್ಕೋರಿ. ಸೊ ನಾವು ಬ ಅನ್ನ ಯೂನಿಕ್ ಕೋಡ್ ಆಗಿ ಬರ್ಬೇಕು. ಇದು ಈಗ ನಾರ್ಮಲ್ ಐತಿ, ನಾವ್ ಈಗ ಹೆಂಗ ವರ್ಡ್ ಒಳಗ ಬೋಲ್ಡ್ ಮಾಡ್ಕೊಳ್ಳೋದು, ಇಟಾಲಿಕ್ ಮಾಡ್ಕೋತೀವಲ್ಲ, ಹಂಗ ಯೂನಿಕ್ ಕೋಡ್ ಒಳಗ ನಾವ್ ಏನ್ ಮಾಡ್ಕೋಬಹುದು, ನಮ್ಮ ಅಕ್ಷರಗಳನ್ನ ಅಗ್ದಿ ನೀಟಾಗಿ ಅಗ್ದಿ ಪುಸ್ತಕದ ಭಾಷೆಯ ರೀತಿ ಬರೀತಕ್ಕಂತ ಅಕ್ಷರಗಳನ್ನ ಇದೇನ್ ಮಾಡ್ತೈತ್ರಿ ನಮಗ ಯೂನಿಕ್ ಕೋಡ್ ಅನ್ನೋದ ಪ್ರೊವೈಡ್ ಮಾಡ್ತದ. ಸೊ ನೆಕ್ಸ್ಟ್ ಬರೋದು ಯಾವ್ದ, ಫಾಸ್ಟರ್ ಡಾಕ್ಯುಮೆಂಟ್ ಪ್ರಿಪ್ರೇಷನ್ ಆಗಿರ್ತದ್ರಿ. ಇದ ನಿಮ್ಗೆ ಈಗ ಏನೋ ಒಂದ್ ಡಾಕ್ಯುಮೆಂಟ್ ರೆಡಿ ಮಾಡ್ಬೇಕಾಗಿದೆ, ನೀವು ನುಡಿ ಒಳಗ ಅದನ್ನ ಟೈಪ್ ಮಾಡ್ಕೊತ ಹೋದ್ರಂದ್ರ ಇದೇನ್ ಮಾಡ್ತೈತಿ ನಿಮ್ಗ ಫಾಸ್ಟ್ ಆಗಿ ವರ್ಕ್ ಆಗಕ್ ಸ್ಟಾರ್ಟ್ ಮಾಡ್ತೀರಿ. ನಿಮ್ ಟೈಮ್ ಅನ್ನ ಸೇವ್ ಮಾಡ್ತೈತಿ. ಬೇರೆ ಆಪ್ ಗಿಂತ ಬೆಸ್ಟ್ ದಿ ನುಡಿ ಆಪ್ ಯೂಸ್ ಟು ದಿ ಕನ್ನಡ ಟೈಪಿಂಗ್. ಸೊ ನೆಕ್ಸ್ಟ್ ನೋಡಿ, ಇವೆಲ್ಲ ಏನ್ರಿ ನುಡಿದು ಅಡ್ವಾಂಟೇಜಸ್. ಸೊ ನಾವ ಈಗ ನೆಕ್ಸ್ಟ್ ನೋಡೋಣ, ನುಡಿ ವರ್ಷನ್ಸ್. ನುಡಿ ಒಳಗ ಯಾವ್ಯಾವ ರೀತಿ ವರ್ಷನ್ಸ್ ಅದಾವ ಅಂತ ಹೇಳಿ ನೋಡೋಣ. ನುಡಿ 4 ಅನ್ನುವಂತಹದ್ದು ಒಂದ್ ವರ್ಷದ. ನುಡಿ 5 ವರ್ಷನ್ ಐತಿ, ನುಡಿ 6 ಐತಿ. ಇವ ಮೂರು ಏನ್ರಿ ನುಡಿವ ವರ್ಷನ್. ಇವು 3 ವರ್ಷನ್ ಒಳಗು ನೀವೇನ್ ಮಾಡ್ಕೋಬಹುದು, ಟೈಪಿಂಗ್ ಮಾಡ್ಕೋಬಹುದು. ಈಗ 4th ಅಂದ್ರ ಫಸ್ಟ್ ಬಂದಿದ್ರಿ ಇದ, ಆಮೇಲೆ ಸೆಕೆಂಡ್, ಇದ ಥರ್ಡ್. ಇದ ಏನಾಕೈತ್ರಿ, ಇವ ಫಾಸ್ಟರ್ ಆಗಿ ವರ್ಕ್ ಆಕಾವು, ಇವನ್ ಸ್ವಲ್ಪ ಸ್ಲೋವರ್ ಆಗಿ ವರ್ಕ್ ಆಕಾವು. ಸೊ ನೀವು ನೋಡಿ 6 ಅದರಿಂದ ನೀವೇನ್ ಮಾಡ್ಕೋಬಹುದು, ಫಾಸ್ಟರ್ ಟೈಪಿಂಗ್ ಅನ್ನ ಮಾಡ್ಕೋಬಹುದು. ಇದು ನಿಮ್ಗೆ ಏನಾಗ್ತೈತಿ, ಇವ ನೀವು ನುಡಿ ವರ್ಷನ್ಗಳು. ನೀವು ಇದರಿಂದ ಏನ್ ಮಾಡ್ಕೋಬಹುದ್ರಿ, ಟೈಪ್ ಮಾಡ್ಕೋಬಹುದು ಕನ್ನಡವನ್ನ. ಸೊ ಡಿಫರೆನ್ಸ್ ಬಿಟ್ವೀನ್ ಯೂನಿಕೋಡ್ ಅಂಡ್ ನಾನ್ ಯೂನಿಕೋಡ್. ಯೂನಿಕ್ ಕೋಡಿಗೆ ಇರ್ತಕ್ಕಂತಹ ಮತ್ತು ನಾನ್ ಯೂನಿಕ್ ಕೋಡಿಗೆ ಇರ್ತಕ್ಕಂತಹ ಡಿಫರೆನ್ಸ್ ಏನೇನ್ ನೋಡೋಣ್ರಿ. ಯೂನಿಕೋಡ್ ಏನ್ ಮಾಡ್ತೈತ್ರಿ, ಎಲ್ಲೆಡೆ ಕಾರ್ಯನಿರ್ವಹಿಸುತ್ತದೆ, ಇಂಟರ್ನೆಟ್ಗೆ ಸೂಕ್ತ. ಯೂನಿಕೋಡ್ ಏನ್ ಮಾಡ್ತೈತ್ರಿ, ಇದು ಎಲ್ಲಾ ಕಡೆನೂ ಕೆಲಸ ಮಾಡ್ತೈತ್ರಿ. ಯೂನಿಕೋಡ್ ಅನ್ನೋದೇನ್ರಿ, ಇದು ಎಲ್ಲಾ ಕಡೆ ಕೆಲಸ ಮಾಡ್ತೈತ್ರಿ. ಎಲ್ಲಾ ಕಡೆನೂ ತನ್ನ ಕಾರ್ಯವನ್ನ ಏನ್ ಮಾಡ್ತೈತ್ರಿ, ನಿರ್ವಹಿಸ್ತೈತಿ. ಆಮೇಲೆ ಇದಕ್ಕೆ ಏನೈತ್ರಿ, ಇಂಟರ್ನೆಟ್ಗೆ ಸೂಕ್ತ. ಇದಕ್ಕೆ ಏನ್ ಬೇಕ್ರಿ, ಇಂಟರ್ನೆಟ್ ಅನ್ನೋದ ಬೇಕ್ರಿ. ಯಾಕಂದ್ರ ನಾವ ಅಕ್ಷರಗಳನ್ನ ಚಂದ ಕಾಣೋ ರೀತಿ, ಈಗ ನಮಗ ಕ ಅಂತ ಬರ್ದಿವಿ, ನಮಗ್ ಪುಸ್ತಕ ಭಾಷೆ ಒಳಗ ಬೇಕಂದ್ರ ನಾವ್ ಅದಕ್ಕ ಇಂಟರ್ನೆಟ್ ಸಪೋರ್ಟಿವ್ ಕೊಡ್ಬೇಕಾಗೈತಿ. ಸೊ ಅವಾಗ ಇದಕ್ಕೆ ಏನಾಕೈತಿ, ಇದ ಇಂಟರ್ನೆಟ್ಗೆ ಸೂಕ್ತ ಆಗೈತಿ. ನಾನ್ ಯೂನಿಕೋಡ್ ಸೀಮಿತ ಬಳಕೆ. ಇದನ್ನ ಜಾಸ್ತಿ ನಮಗ್ ಬಳಸಕ್ ಆಗಂಗಿಲ್ಲ. ಇದನ್ನ ಮೋಸ್ಟ್ ಆಗಿ ನಾವು ಬಾಳ ಯೂಸ್ ಮಾಡ್ರು ಅದಕ್ಕೇನು ಆಗೋದಿಲ್ಲ. ಸೊ ಇದನ್ನ ಸೀಮಿತವಾಗಿ ಬಳಸ್ಬೇಕು. ಬಾಳ ಬೆಳ್ಸಕತ್ತಂದ್ರ ಏನಾಕೈತಿ, ಸ್ಟ್ರಕ್ ಆಗಕ್ ಸ್ಟಾರ್ಟ್ ಆಗ್ತೈತಿ. ಸೊ ಅದಕ್ಕೆ ಇದನ್ನ ಏನ್ ಮಾಡ್ಕೋಬಹುದು, ನಾವು ಸೀಮಿತವಾಗಿನ ಬಳಸ್ಬೇಕು. ಹಳೆಯ ಫಾಂಟ್ ವ್ಯವಸ್ಥೆ. ಇದ್ರೊಳಗ ಏನೈತ್ರಿ, ಹಳೆಯ ಫಾಂಟ್ ಅಂದ್ರ ಹೊಸ ಯೂನಿಕ್ ಫಾಂಟ್ಸ್ ಇದ್ರೊಳಗ ಏನ್ರಿ ಅವೈಲೇಬಲ್ ಇಲ್ಲ. ಇದ್ರೊಳಗ ಏನ್ರಿ ಯೂನಿಕ್ ಫಾಂಟ್ಸ್ ಎಲ್ಲ ಅವೈಲೇಬಲ್ ಅದಾವು. ಸೊ ಇದಕ್ಕಿಂತ ಇದೇನಾಗೈತಿ, ಬೆಟರ್ ದೆನ್ ಆಗೈತಿ. ಇದಕ್ಕಿಂತ ಯೂನಿಕೋಡ್ ಅನ್ನ ನಾವು ಯೂಸ್ ಮಾಡ್ಕೊಳ್ಳೋದು ಏನಾಗೈತ್ರಿ, ಬೆಸ್ಟ್ ಟು ದಿ ಫಾಸ್ಟರ್. ನಾನ್ ಯೂನಿಕೋಡ್ ಕಿಂತನೂ ಯೂನಿಕೋಡ್ ಏನಾಗೈತ್ರಿ ನಮಗ ಫಾಸ್ಟರ್ ಆಗೈತಿ. ಆಮೇಲೆ ಇದನ್ನ ಸೀಮಿತವಾಗಿ ಅಷ್ಟ ಬಳಸ್ಬೇಕು, ಲಿಮಿಟ್ಲಿ ಅಷ್ಟ ಬಳಸ್ಬೇಕು. ಇದನ್ನ ಎಷ್ಟ್ ಬೇಕಾದಷ್ಟು ಬಳಸ್ರು ಅದಕ್ಕೇನು ಆಗೋದಿಲ್ಲ. ಇವೇನ್ರಿ ಡಿಫರೆನ್ಸ್ ಆಫ್ ಯೂನಿಕೋಡ್ ಅಂಡ್ ನಾನ್ ಯೂನಿಕೋಡ್. ನುಡಿ ಒಳಗ ಬರ್ತಾವ್ರಿ ಯೂನಿಕೋಡ್ ಅಂಡ್ ನಾನ್ ಯೂನಿಕೋಡ್. ಸೊ ಗೌರ್ನಮೆಂಟ್ ಯೂಸೇಜ್. ಗೌರ್ನಮೆಂಟ್ ಎಲ್ಲೆಲ್ಲಿ ಯೂಸ್ ಮಾಡ್ಕೋತೈತಿ ನುಡಿಯನ್ನ ಇವ್ ನೋಡುನು ಬರ್ರಿ. ನುಡಿ ಇಸ್ ಯೂಸ್ಡ್ ಫಾರ್ ಗೌರ್ನಮೆಂಟ್ ಆರ್ಡರ್ಸ್. ಈಗ ಏನಾರ ಗೌರ್ನಮೆಂಟ್ ಆರ್ಡರ್ ಐತಂದ್ರ ನಾವು ಕರ್ನಾಟಕದಾಗ ಇರೋದ್ರಿಂದ ಗೌರ್ನಮೆಂಟ್ ಯಾವ್ದೇ ಆರ್ಡರ್ ಇದ್ರು ನಾವ್ ಏನ್ ಮಾಡ್ಕೋಬೇಕ್ರಿ, ಕನ್ನಡದಾಗ ನಾವ್ ಆ ಆರ್ಡರ್ ಅನ್ನ ಹಾಕ್ಬೇಕು. ಆ ಆರ್ಡರ್ ಅನ್ನ ನಾವ್ ಏನ್ ಮಾಡ್ಬೇಕು, ಕನ್ನಡದಲ್ಲೇ ಕಳಿಸ್ಬೇಕು. ಸೊ ಅವಾಗ ಏನ್ ಮಾಡ್ತೀರಿ, ಒಂದ್ ಡಾಕ್ಯುಮೆಂಟ್ ತಗೊಂಡ್ ನೀವ್ ಏನ್ ಮಾಡ್ಕೋತೀರಿ, ನುಡಿ ಒಳಗೆ ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಟೈಪ್ ಮಾಡಿ ಏನ್ ಮಾಡ್ತೀರಿ, ಜನರೇಟ್ ಮಾಡ್ತೀರಿ. ಆ ಆರ್ಡರ್ ಅನ್ನ ಏನ್ ಮಾಡ್ತೀರಿ, ಪ್ರೊಸೆಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಸೊ ಅಲ್ಲಿ ಏನಾಕೈತ್ರಿ, ಗೌರ್ನಮೆಂಟ್ ಆರ್ಡರ್ಸ್
ನುಡಿ ಅನ್ನೋದು ಹೆಲ್ಪ್ ಆಕೈತಿ. ಸರ್ಟಿಫಿಕೇಟ್ಸ್, ಈಗ ನಾವು ಕರ್ನಾಟಕದವ್ರ ಆಗಿರೋದ್ರಿಂದ ನಮ್ ಸರ್ಟಿಫಿಕೇಟ್ ಅಥವಾ ಈಗ ಕನ್ನಡ ಸರ್ಟಿಫಿಕೇಟ್ ನಮ್ಗೆ ಏನಾರ ಬೇಕಾಗಿತ್ತಂದ್ರ ಅವಾಗ ಏನಾಕೈತಿ ನುಡಿ ಹೆಲ್ಪ್ ಮಾಡ್ತೈತಿ. ನಿಮ್ಗೆ ಯಾವ ಸರ್ಟಿಫಿಕೇಟ್ ಬೇಕು ಆ ಸರ್ಟಿಫಿಕೇಟ್ ಅನ್ನ ತೆಗೆದು ನಿಮ್ಗೆ ಏನ್ ಡೇಟಾ ಅದ್ರೊಗೆಲ್ಲ ಕನ್ನಡದಲ್ಲಿ ಸ್ಟೋರ್ ಮಾಡಿ ನಿಮ್ಗೆ ಏನ್ ಮಾಡ್ತೈತಿ ಆ ಸರ್ಟಿಫಿಕೇಟ್ ಅವೈಲೇಬಲ್ ಇರ್ತೈತಿ. ಸೊ ಇಲ್ಲೂ ಏನಾಕೈತಿ ನಮ್ಗ ನುಡಿ ಅವೈಲೇಬಲ್ ಆಗಿರ್ತದ. ರಿಪೋರ್ಟ್ಸ್ ನಮಗೆ ಎಲ್ಲಿ ಹೆಲ್ಪ್ ಆಗ್ತದ ಅಂದ್ರೆ ಈಗ ನಮ್ಗೆ ಯಾವ್ದೋ ಒಂದು ರಿಪೋರ್ಟ್ ಬೇಕಾಗೈತಿ ಅದ್ ನಮ್ಗೆ ಕನ್ನಡ ಬಳಗನ ಬೇಕಾಗೈತಿ. ಸೊ ನಾವ್ ಅದನ್ನ ಹೆಂಗ್ ಯೂಸ್ ಮಾಡ್ಕೋತೀವಿ, ಅವಾಗ ಒಂದ್ ಪೇಜ್ ತಗೊಂಡು ನಾವು ಕನ್ನಡ ಒಳಗೆ ಸಮಥಿಂಗ್ ಎಸ್ ಅದನ್ನೆಲ್ಲ ಟೈಪ್ ಮಾಡ್ಕೊಂಡು ನಾವ್ ಏನ್ ಮಾಡ್ಕೋತೀವಿ ಅದ್ರ ಮೇಲೆ ಪ್ರೊಸೆಸ್ ಅನ್ನ ನಮ್ಗೆ ಅವಾಗ ಏನ್ ಮಾಡ್ತೈತಿ ರಿಪೋರ್ಟ್ ಮಾಡಕ್ಕೂ ನೋಡಿ ಏನಾಕೈತ್ರಿ ಹೆಲ್ಪ್ ಮಾಡ್ತದ. ಆಮೇಲೆ ಸರ್ಕಲ್, ಇದ್ಲು ನಮ್ಗೆ ಏನಾಕೈತ್ರಿ ನುಡಿ ಅನ್ನೋದ ಹೆಲ್ಪ್ ಆಕೈತಿ. ಈಗ ನಾವೇನಾರ ಈಗ ನೋಡ್ರಿ ನಮ್ ಸರ್ಕಲ್ದಾಗ ಏನೋ ಒಂದ್ ಬೇಕಾಗೈತಿ ಅಲ್ಲಿ ಸುತ್ತೋಲೆಗಳನ್ನ ನಾವ್ ಏನಾರ ಮಾಡ್ಬೇಕಾಗಿತ್ತಂದ್ರ ನಾವ್ ಅವಾಗ ಕನ್ನಡದಾಗ ಒಂದೇನ ಪ್ಯಾಂಪ್ಲೆಟ್ ಅಥವಾ ಏನಾರ ಬೇಕಾಗಿರ್ತೈತಿ ಅಂತ ಇಟ್ಕೋರಿ. ಅವಾಗ ನಾವ್ ಏನ್ ಮಾಡ್ತೀವಿ ಕನ್ನಡದಿಂದ ನುಡಿಯಿಂದ ಕನ್ನಡವನ್ನ ಟೈಪ್ ಮಾಡ್ಕೊಂಡ ಏನ್ ಮಾಡ್ಕೋತೇವಿ ಯೂಸ್ ಮಾಡ್ಕೋತೀವಿ. ಸೊ ನಮ್ಗೆ ಏನಾಕೈತ್ರಿ ನುಡಿ ಇಷ್ಟೆಲ್ಲದಕ್ಕೂ ನೋಡ್ರಿ, ನುಡಿ ಗವರ್ನಮೆಂಟ್ ಆರ್ಡರ್ಸ್ಗೂ ಯೂಸ್ ಆಗ್ತೈತಿ, ಸರ್ಟಿಫಿಕೇಟ್ಗೂ ಯೂಸ್ ಆಗ್ತೈತಿ, ರಿಪೋರ್ಟ್ಸ್ಗೂ ಯೂಸ್ ಆಗ್ತೈತಿ, ಸರ್ಕಲರ್ಸ್ಗೂ ಏನಾಗ್ತೈತ್ರಿ ಯೂಸ್ ಆಗ್ತೈತ್ರಿ. ಇಷ್ಟೆಲ್ಲಾನು ಇದರಿಂದ ಏನದಾವ್ರಿ ನಮಗ ಯೂಸಸ್ ಅದಾವ್ರಿ ಗವರ್ನಮೆಂಟ್ಗ್ರಿ. ಸೊ ನೆಕ್ಸ್ಟ್ ನೋಡೋಣ್ರಿ ಬೆನಿಫಿಟ್ಸ್ ಫಾರ್ ಸ್ಟೂಡೆಂಟ್ಸ್. ನೋಡಿ ಸ್ಟೂಡೆಂಟ್ಸ್ ಏನೇನ್ ಬೆನಿಫಿಟ್ ಐತಿ ಅಂತ ಹೇಳಿ ನೋಡೋಣ. ಈಗ ನೋಡಿ ಸ್ಟೂಡೆಂಟ್ಸ್ ಏನೇನ್ ಬೆನಿಫಿಟ್ ಅಂದ್ರ ಅವ್ರ ಕನ್ನಡ ಟೈಪಿಂಗ್ ಕಲಿಯೋವಾಗ ಆಗಿರ್ಬಹುದು ಅಥವಾ ಅವರು ಲೆಟರ್ ಬರೆಯೋವಾಗ ಆಗಿರ್ಬಹುದು, ಲಿವಿಂಗ್ ಲೆಟರ್ಸ್ ಆಗಿರ್ಬಹುದು, ಅಬ್ಸೆಂಟ್ ಲೆಟರ್ಸ್ ಆಗಿರ್ಬಹುದು, ಈ ರೀತಿ ಲೆಟರ್ಸ್ ಗಳನ್ನ ಬರೆಯುವಾಗ ಏನಾಗೈತ್ರಿ ಇದ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಕೈತಿ. ನೋಡೋಣ ಯಾವ್ಯಾವ ರೀತಿ. ಲರ್ನ್ ಕನ್ನಡ ಟೈಪಿಂಗ್, ನೋಡ್ರಿ ಕನ್ನಡ ಟೈಪಿಂಗ್ ಅನ್ನ ಸ್ಟೂಡೆಂಟ್ಸ್ ಕಲಿಬೇಕಾರ ನೋಡಿ ಏನಾಕೈತ್ರಿ ಹೆಲ್ಪ್ ಆಕೈತಿ. ಯೂಸ್ಫುಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ಇದನ್ನ ನಾವ್ ಕಾಂಪಿಟೇಟಿವ್ ನುಡಿ ಬಗ್ಗೆ ನಮ್ಗೆ ಏನ್ ಮಾಡ್ತಾರ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಒಳಗ ಕೇಳ್ತಾರು. ಸೊ ಅದಕ್ಕ ನಾವ್ ಏನ್ ಮಾಡ್ಬೇಕ್ರಿ ನುಡಿಯನ್ನ ಕಲಿಬೇಕು. ಗವರ್ನಮೆಂಟ್ ಜಾಬ್ ಪ್ರಿಪರೇಷನ್, ಗವರ್ನಮೆಂಟ್ ಜಾಬ್ ಈಗ ನಮ್ದಂತೂ ಕರ್ನಾಟಕ ಇರೋದ್ರಿಂದ ಕನ್ನಡದಲ್ಲಿ ನಮ್ಗೇನ ಏನ್ರಿ ಕ್ವಶನ್ ಪೇಪರ್ಸ್ ಎಲ್ಲ ಅಲಾಟ್ಮೆಂಟ್ ಇರ್ತಾವು. ಸೊ ನಾವ್ ಅವಾಗ ಏನ್ ಮಾಡ್ಬೇಕಾಕೈತಿ ಗವರ್ನಮೆಂಟ್ ಜಾಬ್ಸಿಗೆಲ್ಲ ಏನ್ ಮಾಡ್ಬೇಕಾಕೈತಿ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ನಾವ್ ಏನ್ ಮಾಡ್ಕೋಬೇಕಾಕೈತಿ ನುಡಿಯನ್ನ ಕಲಿಬೇಕಾಕೈತಿ. ಆಫೀಸ್ ವರ್ಕ್, ನಮ್ದೇನಾರ ಆಫೀಸ್ ವರ್ಕ್ ಇತ್ತಂದ್ರು ನಾವ್ ಏನ್ ಮಾಡ್ಕೋಬೇಕಾಕೈತ್ರಿ ಅದಕ್ಕೂ ಏನ ಆಫೀಸ್ ವರ್ಕ್ದಾಗು ನಾವ್ ಲೆಟರ್ ಬರೆಯೋದಾಗಿರ್ಬಹುದು ಅಥವಾ ಲೆಟರ್ ಕೊಡೋದಾಗಿರ್ಬಹುದು, ನಾವ್ ಎಲ್ಲಿ ಟೈಪ್ ಮಾಡ್ಕೊಡ್ತೀವ್ರಿ ನುಡಿ ಒಳಗನ್ನ ಟೈಪ್ ಮಾಡ್ಕೊಂಡ ಅದನ್ನೇನ್ ಮಾಡ್ತೀವ್ರಿ ಸಬ್ಮಿಟ್ ಮಾಡ್ತೀವಿ. ಇದೇನಾಕೈತ್ರಿ ನಮಗ ಟೈಪಿಂಗ್ ಮಾಡ್ಕೊಳಕ ಈಸಿ ಆಕೈತಿ. ಸ್ಟೂಡೆಂಟ್ಸಿಗೆ ಲರ್ನ್ ಮಾಡಕ್ ಆಗಿರ್ಬೋದ್ರಿ. ಆಮೇಲೆ ಯೂಸ್ಫುಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಗೂ, ಆಮೇಲೆ ಗವರ್ನಮೆಂಟ್ ಜಾಬ್ ಪ್ರಿಪರೇಷನ್ ಮಾಡ್ತೀವಿ ಅಂದ್ರೆ ಅದಕ್ಕೂ ನುಡಿಬೇಕು. ಆಮೇಲೆ ಆಫೀಸ್ ವರ್ಕ್ ಮಾಡಕ್ಕೂ ನಮ್ಗೆ ಏನ್ ಬೇಕ್ರಿ ನುಡಿಬೇಕು. ಇವೆಲ್ಲ ಯಾರಿಗ್ ಬೇಕ್ರಿ ಇಷ್ಟೆಲ್ಲ ಸ್ಟೂಡೆಂಟ್ಸಿಗ್ರಿ. ಇವೆಲ್ಲ ಏನಾಕವ್ರಿ ಸ್ಟೂಡೆಂಟ್ಸಿಗೆ ಏನಾಕವ್ರಿ ಹೆಲ್ಪ್ ಆಕಾವು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದಾವ್ ನೋಡಿದ್ರಿ ನುಡಿ ಒಳಗ. ನುಡಿ ಇಸ್ ಅ ಕನ್ನಡ ಟೈಪಿಂಗ್ ಸಾಫ್ಟ್ವೇರ್. ನುಡಿ ಅನ್ನೋದೇನ್ರಿ ಕನ್ನಡ ಟೈಪಿಂಗ್ ಸಾಫ್ಟ್ವೇರ್. ನಾವ್ ಆಗಲೇನ ನೋಡಿದ್ರಿ ಇದೇನ್ ಮಾಡಿದಾರು ಸಾಫ್ಟ್ವೇರ್ಸ್ ಕನ್ನಡವನ್ನ ಟೈಪ್ ಮಾಡಕಂತ ಇದನ್ನೇನ್ ಮಾಡಿದಾರು ಬಿಲ್ಡ್ ಮಾಡಿದಾರು. ಡೆವಲಪ್ಡ್ ಬೈ ಕನ್ನಡ ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್, ಇದನ್ನ ಯಾರು ಡೆವಲಪ್ಮೆಂಟ್ ಮಾಡಿದಾರ್ರಿ ಕನ್ನಡ ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ ದವ್ರ ಇದನ್ನ ಯಾರು ಮಾಡಿದಾರು ಡೆವಲಪ್ಮೆಂಟ್ ಮಾಡಿದಾರು. ಸಪೋರ್ಟ್ಸ್ ಯೂನಿಕೋಡ್, ನುಡಿ ಎದಕ್ ಸಪೋರ್ಟ್ ಮಾಡ್ತೈತ್ರಿ ಯೂನಿಕೋಡ್ಗೆ ಸಪೋರ್ಟ್ ಮಾಡ್ತದ. ಯೂನಿಕೋಡ್ ಅಂದ್ರೆ ಏನ್ ಗೊತ್ತಾತಿರ್ಲಿಲ್ಲ, ನಾವೀಗ ಯಾವುದೇ ಒಂದ್ ಫಾಂಟ್ಸ್ ಅನ್ನ ಚೇಂಜ್ ಮಾಡೋದಾಗಿರ್ಬೋದು, ಆ ಲೆಟರ್ ಚಂದ ತನಕ ಸಾಕಷ್ಟು ಫಾಂಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತ್ರಿ ಯೂನಿಕೋಡ್ ಹೆಲ್ಪ್ ಆಗ್ತದೆ. ವೈಡ್ಲಿ ಯೂಸ್ಡ್ ಇನ್ ಕರ್ನಾಟಕ ಗವರ್ನಮೆಂಟ್ ಆಫೀಸ್, ಇನ್ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರ್ರಿ ಕರ್ನಾಟಕ ಗವರ್ನಮೆಂಟ್ ಆಫೀಸ್ ಒಳಗನ ಯೂಸ್ ಮಾಡ್ಕೋತಾರು. ಯಾಕಂದ್ರೆ ನಮ್ಗ ಕರ್ನಾಟಕ ಇರೋದ್ರಿಂದ ಮಾತೃಭಾಷೆ ಕನ್ನಡ ಆಗೈತ್ರಲ್ಲ, ಅದಕ್ಕ ಇದನ್ನೆಲ್ಲಿ ಕರ್ನಾಟಕ ಒಳಗನ ಏನ್ ಮಾಡ್ಕೋತಾರ್ರಿ ಯೂಸ್ ಮಾಡ್ಕೋತಾರು. ಸೊ ಇಷ್ಟೆಲ್ಲ ಏನ್ರಿ ಇದ ನುಡಿ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್. ಮತ್ತ ನಾವ್ ಈಗ ಈ ರೀತಿ ಕೊಡೋರಿದ್ದು ಅಂದ್ರ ಕೊಡೋರಿದ್ದು ಅಂದ್ರ ಅಲ್ಲಿ ಏನಾಕೇತ್ರಿ ನಾವ KHF ಅಂತ ಕೊಡ್ತೀವ್ರಿ. ಈ ರೀತಿ ಟೈಪ್ ಮಾಡ್ರ ನಮ್ಗೆ ಏನಾಕೇತ್ರಿ ಅಂತ ಅನ್ನೋದ ಏನಾಗ್ತೈತ್ರಿ ಉದ್ಭವ ಆಕತಿ. ನಮಗ ಆ ಲೆಟರ್ ಏನಾಗ್ತೈತ್ರಿ ಟೈಪ್ ಆಕೈತಿ. ಸೊ ಈ ರೀತಿ ನಾವೇನ ನುಡಿ ಲೆಟರ್ಸ್ ಗಳನ್ನ ಕಲಿಬಹುದು. ಅದ್ರೊಳಗೇನ ಪ್ರತಿಯೊಂದು ಅಕ್ಷರಕ್ಕೂ ಪ್ರತಿಯೊಂದು ಅದರದೇ ಆದಂತಹ ಇಂಗ್ಲಿಷ್ ಲೆಟರ್ಸ್ ಗಳದಾವು. ಅದ್ರದ್ದೆಲ್ಲ ಚಾರ್ಟ್ ನೀವ ತೆಗದ ನೋಡ್ಕೋಬಹುದು. ಗೂಗಲ್ ಒಳಗೆಲ್ಲ ಅದೇನ್ ಇರ್ತೈತ್ರಿ ಅವೈಲೇಬಲ್ ಇರ್ತೈತಿ. ಸೊ ನೆಕ್ಸ್ಟ್ ನೋಡೋಣ್ರಿ ಇದ್ರದ್ದು ಶಾರ್ಟ್ ಕಟ್ ಕೀಸ್ ಯಾವ್ಯಾವ ನೋಡೋಣ್ರಿ. ಕಂಟ್ರೋಲ್ ಸಿ ಏನ್ ಮಾಡ್ತೈತ್ರಿ ಕಾಪಿ ಮಾಡ್ತೈತ್ರಿ. ಈಗ ನಮ್ಗ ಇಲ್ಲಿ ನಾವ ಕ ಅಂತ ಬರ್ದೀವಿ, ನನಗ್ ಇದ್ದ ಅಕ್ಷರ ಮತ್ತ ಇಲ್ಲಿ ಬೇಕಾಗೈತಿ. ಸೊ ಅವಾಗ ನೀವ್ ಏನ್ ಮಾಡ್ತೀರಿ ಶಾರ್ಟ್ ಕಟ್ ಕೀ ಕಂಟ್ರೋಲ್
ಪ್ಲಸ್ ಸಿ ಕೊಟ್ರಿ ಅಂದ್ರ ಅವಾಗ ಏನಾಕೈತ್ರಿ ನಿಮ್ಗ ಕಾಪಿ ಆಗಿ ಅದ ಅಕ್ಷರ ಇಲ್ಲಿ ಏನಾಕೈತ್ರಿ ನಿಮ್ಗ ಮೂಡಿ ಬಿಡ್ತೈತಿ. ಸೊ ಅದಕ್ಕ ನೀವ ಕಂಟ್ರೋಲ್ ಪ್ಲಸ್ ಸಿ ಯೂಸ್ ಮಾಡ್ಕೊಳ್ಳೋದ ಇಲ್ಲಿ ಏನಾಕೈತ್ರಿ ನಿಮ್ಮ ಟೈಮ್ ಸೇವ್ ಆಕೈತಿ. ಕಂಟ್ರೋಲ್ ಪ್ಲಸ್ ವಿ ಈಗ ಸೊ ಈಗ ನೀವ್ ಕೊಟ್ರಿ ಕಂಟ್ರೋಲ್ ಪ್ಲಸ್ ಸಿ ಮಾಡ್ಕೊಂಡ್ರಿ ಇದ್ರ ಮೇಲೆ ಕಾಪಿ ಮಾಡ್ಕೊಂಡ್ರಿ ಪೇಸ್ಟ್ ಮಾಡ್ಕೊಳಕ್ ಏನ್ ಮಾಡ್ಬೇಕ್ರಿ ಕಂಟ್ರೋಲ್ ಪ್ಲಸ್ ವಿ ಕೊಟ್ರಂದ್ರ ಇದೇನಾಕೈತಿ ನಿಮ್ಗ ಪೇಸ್ಟ್ ಆಗಿಬಿಡ್ತದ. ಕಂಟ್ರೋಲ್ ಪ್ಲಸ್ ಎಸ್ ಈಗ ನೀವು ಸಾಕಷ್ಟು ಒಂದ್ ಡಾಕ್ಯುಮೆಂಟ್ ಒಳಗ ಸಾಕಷ್ಟು ಕನ್ನಡ ಡೇಟಾವನ್ನ ಏನ್ ಮಾಡಿರಿ ಟೈಪ್ ಮಾಡಿರಿ. ಸೊ ನೀವ್ ಅವಾಗ ಏನ್ ಮಾಡ್ತೀರಿ ಕಂಟ್ರೋಲ್ ಎಸ್ ಕೊಟ್ರಿ ಅಂದ್ರೆ ಅದೇನಾಗ್ತೈತ್ರಿ ಆಟೋಮೆಟಿಕಲಿ ಸೇವ್ ಆಗ್ತೈತಿ. ನಿಮ್ಗೆ ಯಾವ ನೇಮ್ದಾಗ ಬೇಕಿರಲ್ಲ ಆ ನೇಮ್ದಾಗ ಏನಾಕೈತ್ರಿ ಸೇವ್ ಆಕೈತಿ. ಕಂಟ್ರೋಲ್ ಪ್ಲಸ್ ಪ್ರಿ ಈಗ ನೀವೆಲ್ಲ ಸೇವ್ ಮಾಡ್ರಿ. ಓಕೆ ಇದ್ರ ಮೇಲೆ ನಾ ಏನ್ ಕೊಡ್ತೀನಿ ಕಂಟ್ರೋಲ್ ಪ್ಲಸ್ ಪಿ ಕೊಟ್ರಿ ಅಂದ್ರೆ ಏನಾಕೈತ್ರಿ ಇದ ನಿಮ್ಗ ಪ್ರಿಂಟ್ ಆಗಿ ಬರ್ತೈತ್ರಿ. ಕಂಟ್ರೋಲ್ ಝಡ್ ಅಂಡು ಈಗ ನೀವ ಒಂದ್ ನಿಮಿಷ ಈಗ ನೀವ ಬರ್ದ್ರಿ ಈಗ ನಂಗ್ ಬ್ಯಾಡ ಇದನ್ನ ರಿಮೂವ್ ಮಾಡ್ರಿ. ಸೊ ಮತ್ ನೀವ್ ಅವಾಗ ಕಂಟ್ರೋಲ್ ಪ್ಲಸ್ ಜಡ್ ಕೊಟ್ರಿ ಅಂದ್ರ ಅವಾಗ ನಿಮ್ಗೆ ಏನಾಕೈತ್ರಿ ನೀವ್ ಆಗಲೇ ಏನ್ ಟೈಪ್ ಮಾಡಿರ್ತಿರ್ಲ ಅಂದ್ರ ನಿಮ್ಗೆ ಏನ್ರಿ ರಿಮೂವ್ ಮಾಡಿದ್ದ ಮತ್ ಆಟೋಮೆಟಿಕ್ಲಿ ಹಳ್ಳ ಆಗಿಂದಾಗ ಸಿಕ್ ಬಿಡ್ತೈತಿ. ಅಂಡು ಮಾಡ್ರಂದ್ರ ನಿಮ್ಗೆ ಏನಾಕೈತಿ ಸಿಕ್ ಬಿಡ್ತೈತಿ. ಸೊ ಇಷ್ಟೆಲ್ಲಾ ಏನದಾವ್ರಿ ಇದಕ್ಕ ಶಾರ್ಟ್ ಕಟ್ ಕೀಸ್ ಅದಾವು. ಇವನ್ನೆಲ್ಲಾ ಯೂಸ್ ಮಾಡ್ಕೊಂಡ್ ನೀವ್ ಏನ್ ಮಾಡ್ಕೋಬಹುದು ನುಡಿಯನ್ನ ಈಸಿಯಾಗಿ ಟೈಪ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನೋಡ್ರಿ ನೋಡಿ ನಿಮ್ಗೆ ಇನ್ನ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಕ್ಕಂತಹ ಸ್ವಲ್ಪ ಕ್ವಶನ್ಸ್ ಅನ್ನ ನೋಡೋಣ್ರಿ ಡಿಸ್ಕಸ್ ಮಾಡೋಣ. ನೋಡಿ ಸಾಫ್ಟ್ವೇರ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ನೋಡಿ ಸಾಫ್ಟ್ವೇರ್ ಅನ್ನು ನಾವು ಎಲ್ಲಿ ಬಳಸ್ತೀವಿ ಅಂತ ಕೇಳಿದ್ರೆ ಫೋಟೋ ಎಡಿಟಿಂಗ್ ಬಳಸ್ತೇವ್ರಿ ಅಲ್ಲ. ಸೊ ಕನ್ನಡ ಟೈಪಿಂಗ್ ಬಳಸ್ತೇವಿ ಹೌದ್ರಿ. ನಾವು ಕನ್ನಡ ಟೈಪಿಂಗ್ ಏನ್ ಬಳಸ್ತೇವ್ರಿ ನುಡಿಯನ್ನ ಬಳಸ್ಕೋತೇವಿ. ಸೊ ವಿಡಿಯೋ ಎಡಿಟಿಂಗ್ ಏನ್ ಬಳಸ್ಕೊಳಂಗಿಲ್ಲ ನಾವ. ಆಮೇಲೆ ಇಂಟರ್ನೆಟ್ ಬ್ರೌಸಿಂಗ್ ನಾವೇನ್ ನೋಡಿ ಬಳಸ್ಕೊಳಂಗಿಲ್ಲ. ಅದಕ್ಕೇನ್ ಬೇಕ್ರಿ ಇಂಟರ್ನೆಟ್ ಅಥವಾ ಗೂಗಲ್ ಈ ರೀತಿ ಆಪ್ ಗಳು ಏನಾಗ್ತಾವ್ರಿ ಬೇಕಾಕಾವು. ಸೊ ಇದ್ರೊಳಗೆ ರೈಟ್ ಆನ್ಸರ್ ಯಾವ್ದ್ರಿ ಕನ್ನಡ ಟೈಪಿಂಗ್. ಸೊ ನೆಕ್ಸ್ಟ್ ನೋಡಿ ಸಪೋರ್ಟ್ಸ್ ವಿಚ್ ಲ್ಯಾಂಗ್ವೇಜ್ ನೋಡಿ ಯಾವ ಲ್ಯಾಂಗ್ವೇಜ್ ಗೆ ಸಪೋರ್ಟ್ ಮಾಡ್ತದ ಅಂತ ಹೇಳಿ ಕೇಳತ್ತಾರಿ. ನೋಡಿ ಹಿಂದಿಗ್ ಸಪೋರ್ಟ್ ಮಾಡ್ತೈತ್ರಿ ಅಲ್ಲ. ಇಂಗ್ಲಿಷ್ ಸಪೋರ್ಟ್ ಮಾಡ್ತೈತ್ರಿ ಅಲ್ಲ. ಕನ್ನಡಿಗನ ಇದೇನ್ ಮಾಡ್ತೈತ್ರಿ ಸಪೋರ್ಟ್ ಮಾಡ್ತೈತಿ. ಸೊ ತಮಿಳು ಇದೇನ್ ಮಾಡಲ್ರಿ ಸಪೋರ್ಟ್ ಮಾಡಲ್ಲ. ಸೊ ಇದನ್ನ ಯಾರ ಕರ್ನಾಟಕದವರನ್ನ ಡೆವಲಪ್ಮೆಂಟ್ ಮಾಡಿದಾರು. ಸೊ ಅದಕ್ಕೆ ಅದೇನ್ ಮಾಡ್ತೈತ್ರಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಏನ್ ಮಾಡ್ತೈತ್ರಿ ಸಪೋರ್ಟ್ ಮಾಡ್ತೈತ್ರಿ. ಸೊ ನೆಕ್ಸ್ಟ್ ಯೂನಿಕೋಡ್ ಈಸ್ ಯೂಸ್ಡ್ ಯೂನಿಕೋಡ್ ಏನ್ ಯೂಸ್ ಮಾಡ್ತೈತಿ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಎನ್ಕೋಡಿಂಗ್. ಈಗ ನೋಡ್ರಿ ಇದೇನ್ ಮಾಡ್ತೈತಿ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಎನ್ಕೋಡಿಂಗ್. ಈಗ ನಾನ್ ನಿಮ್ಗೆ ಆಗಲೇ ಹೇಳೇನ್ರಿ ನನಗೆ ಇದು ಅಕ್ಷರ ಐತಿ ಈ ರೀತಿ ಬ್ಯಾಡ್ ನನಗ ನೀಟ್ ಆಗಿ ಅದು ಯೂನಿಕ್ ಕೋಡ್ದಲ್ಲಿ ಬರಬೇಕು ಅಂತಂದ್ರ ಅದೇನ್ ಮಾಡ್ತೈತ್ರಿ ನಿಮ್ಗ ಆ ಟೆಕ್ಸ್ಟ್ ಅನ್ನ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಎನ್ಕೋಡಿಂಗ್ ಮಾಡಿ ನಿಮ್ಗೆ ಏನ್ ಮಾಡ್ತೈತಿ ಅದ ಪ್ರೊವೈಡ್ ಮಾಡ್ತೈತಿ. ಆಂಟಿವೈರಸ್ ಇಸ್ ನಾಟ್ ಆನ್ಸರ್. ಪ್ರೋಗ್ರಾಮಿಂಗ್ ಬೇಸ್ ಮೇಲೆ ಅದೇನ್ ಸಪೋರ್ಟ್ ಮಾಡಂಗಿಲ್ಲ. ಡೇಟಾ ಬೇಸ್ಗೂ ಇದೇನ್ ಮಾಡಂಗಿಲ್ರಿ ಸಪೋರ್ಟಿವ್ ಮಾಡಂಗಿಲ್ಲ. ಸೊ ಇದೇನ್ರಿ ನೋಡಿ ಅನ್ನೋದ ಯೂನಿಕೋಡ್ ಎದಕ್ ಸಪೋರ್ಟ್ ಮಾಡ್ತೈತ್ರಿ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಎನ್ಕೋಡಿಂಗ್. ಟೆಕ್ಸ್ಟ್ ಅನ್ನ ಏನ್ ಮಾಡಕ್ರಿ ಎನ್ಕೋಡ್ ಮಾಡಕ್ ಇದೇನ್ ಮಾಡ್ತೈತ್ರಿ ಯೂಸ್ ಮಾಡ್ಕೋತೇವ್ರಿ. ಸೊ ಇಷ್ಟೆಲ್ಲ ನಾವೇನ್ ಮಾಡಿದ್ವಿ ನುಡಿ ಬಗ್ಗೆ ಇವತ್ತೇನ್ ಮಾಡಿದ್ವು ಕಲ್ತು ನೋಡಿ ಹೆಂಗ್ ಯೂಸ್ ಆಗ್ತದ ನುಡಿ ಬಗ್ಗೆ ಯಾವ್ಯಾವ ಅಕ್ಷರಗಳು ನುಡಿ ಬಗ್ಗೆ ಶಾರ್ಟ್ ಕಟ್ ಕೀಸ್ ನೋಡ್ಕೋರಿ. ಕಾಂಪಿಟೇಟಿವ್ ಎಕ್ಸಾಮ್ ಬಾಳ್ ಕೇಳ್ತಾರ ಶಾರ್ಟ್ ಕಟ್ ಕೀಸ್. ನೀವ್ ಒಂದ್ ಕಡೆ ಶಾರ್ಟ್ ಕಟ್ ಕೀಸ್ ನೋಡಿರಿ ಅಂದ್ರ ಎಲ್ಲೆಲ್ಲಿ ಬರ್ತಾವ ನಿಮ್ಗ PPT ಒಳಗ್ ಬರ್ತಾವ್, ವರ್ಡ್ ದಾಗ ಬರ್ತಾವ್, ಎಕ್ಸೆಲ್ ದಾಗ ಬರ್ತಾವ್, ಮತ್ ಇಲ್ಲಿ ಎಲ್ಲಿ ಬಂದ್ರಿ ನುಡಿ ಒಳಗೂ ಬರ್ತಾವು. ಸೊ ಈ ರೀತಿ ನೀವು ಸಾಕಷ್ಟು ಕಡೆ ಅವ್ನ ಏನ್ ಮಾಡ್ಕೋಬಹುದ್ರಿ ಯೂಸ್ ಮಾಡ್ಕೋಬಹುದು ನಿಮ್ ಡೈಲಿ ಲೈಫ್ನಾಗೂ ಆಗಿರ್ಬಹುದು. ಅದಕ್ಕ ನೀವ್ ಏನ್ ಮಾಡ್ಕೋರಿ ಶಾರ್ಟ್ ಕಟ್ ಕೀಗೆನ ಸ್ವಲ್ಪ ಒತ್ತು ಕೊಟ್ಟವ್ನ ಏನ್ ಮಾಡ್ಕೋರಿ ನೋಡ್ಕೋರಿ. ಆಮೇಲೆ ನುಡಿ ಒಳಗ್ ನಾವ್ ಏನೇನ್ ಮಾಡಿದ್ವಿ ಮತ್ ಅದ್ರ ಯಾವ ರೀತಿ ಯೂನಿಕೋಡ್ ನಾನ್ ಯೂನಿಕೋಡ್ ಯಾವ ರೀತಿ ವರ್ಕ್ ಆಗ್ತದ ಅಂತ ಹೇಳಿ ಏನ್ ಮಾಡಿದ್ವು. ಆಮೇಲೆ ಅದ್ರ ಅಡ್ವಾಂಟೇಜಸ್ ಯಾವ್ಯಾವ ಅಂತ ಹೇಳಿ ನಾವೇನ್ ಮಾಡಿದ್ವು ಇವತ್ತಿನ ಕ್ಲಾಸ್ ಒಳಗ ತಿಳ್ಕೊಂಡ್ರು. ಸೊ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ.